ಬಿಪಿಎಲ್ ಕಾರ್ಡ್ ಕಿತ್ಕೊಳ್ತಾ ಇದೆಯಾ ಸರ್ಕಾರ? ವಕ್ಫ್ ನೋಟಿಸ್ಗಳ ಬೆನ್ನಲ್ಲೇ ಸರ್ಕಾರಕ್ಕೆ ಬಿಪಿಎಲ್ ತಲೆನೋವು. ಗ್ಯಾರಂಟಿಗಳ ಹಣಕ್ಕಾಗಿ ಬಡವರ ಬಿಪಿಎಲ್ ಕಾರ್ಡ್ ಕಿತ್ತುಕೊಳ್ಳುತ್ತಿದೆಯಾ ಸರ್ಕಾರ? ಬಿಪಿಎಲ್ ಕಾರ್ಡ್ಗೆ ಕತ್ತರಿಯ ಆರೋಪ. ರಾಜ್ಯದಾದ್ಯಂತ 22 ಲಕ್ಷ ಕಾರ್ಡ್ ರದ್ದು ಮಾಡಲು ಸರ್ಕಾರದ ಚಿಂತನೆ. ಐಟಿ ಫೈಲಿಂಗ್, ಆದಾಯ ಹೆಚ್ಚಳ, ಸರ್ಕಾರಿ ನೌಕರಿ. ಶೇಕಡ 18ರಷ್ಟು ಬಿಪಿಎಲ್ ಕಾರ್ಡ್ ರದ್ದಿಗೆ ಮುಂದಾಗಿರುವ ಸರ್ಕಾರ. ತೆರಿಗೆ ಪಾವತಿ, ಆದಾಯ ಹೆಚ್ಚಳ, ಸರ್ಕಾರಿ ನೌಕರಿ ಈ ಕಾರಣಗಳನ್ನಿಟ್ಟುಕೊಂಡು ಸುಮಾರು 22 ಲಕ್ಷ ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡಲು ಸರ್ಕಾರದ ಪ್ರಯತ್ನ. ಬಿಪಿಎಲ್ ಕಾರ್ಡ್ ರದ್ದತಿಗೆ ಹಿಂದುತ್ವದ ಟಚ್ ನೀಡಿದ ಬಸನಗೌಡ ಪಾಟೀಲ್ ಯತ್ನಾಳ್. ಹಿಂದೂಗಳ ಬಿಪಿಎಲ್ ಕಾರ್ಡ್ ರದ್ದು ಮಾಡಲಾಗ್ತಾ ಇದೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಆರೋಪ. ಅನರ್ಹರ ಬಿಪಿಎಲ್ ಕಾರ್ಡ್ ರದ್ದು ಮಾಡುವ ಬದಲು ಬಡವರ ಬಿಪಿಎಲ್ ಕಾರ್ಡ್ ರದ್ದು ಮಾಡಲಾಗ್ತಾ ಇದೆ. ಪ್ರತಿಪಕ್ಷ ಬಿಜೆಪಿಯ ಆರೋಪ. ಹಿಂದೂಗಳ ಬಿಪಿಎಲ್ ರದ್ದು ಎಂದ ಬಸನಗೌಡ ಪಾಟೀಲ್ ಯತ್ನಾಳ್. ಆದರೆ ನಾವು ಬಡವರಿಗೆ ಅನ್ಯಾಯವಾಗಲು ಬಿಡಲ್ಲ. ಕಾರ್ಡು ರದ್ದಾದ್ರೆ ಮತ್ತೊಮ್ಮೆ ಅರ್ಜಿ ಹಾಕಿ ಎಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕಾರ್ಡ್ ರದ್ದಾದ್ರೆ ಮತ್ತೆ ಅರ್ಜಿ ಹಾಕಲಿ. ಕೇಂದ್ರದ ಮಾರ್ಗಸೂಚಿ ಪ್ರಕಾರವೇ ಬಿಪಿಎಲ್ ಕಾರ್ಡ್ ರದ್ದು. ಬಿಜೆಪಿಯವರು ಅವ್ರು ಹೇಳೋದಿಲ್ಲ, ಅವ್ರು ಬಡವ್ರ ಪರವಾಗಿದ್ದಾರ. ಆಯಿತು, ನಾವು 5 ಗ್ಯಾರಂಟಿ ಸ್ಕೀಮ್ಗಳು ಮಾಡಿದ್ದೀವಿ. ಅವ್ರ ರಾಜ್ಯದಲ್ಲಿ ಬಿಜೆಪಿ ರಾಜ್ಯದಲ್ಲಿ ಮಾಡಿದಾರ. ಫುಡ್ ಸೆಕ್ಯೂರಿಟಿ ಆಕ್ಟ್ ತಕ ಬಂದವರು ಯಾರು? ಅವರ ಆಗ ಇದೇ ಬಿಜೆಪಿ ಸೀನಿಯರ್ ಲೀಡರು ಮುರಳಿ ಮನೋಹರ್ ಜೋಶಿ ಏನು ಭಾಷಣ ಮಾಡಿದ್ದಾರೆ? ಫುಡ್ ಸೆಕ್ಯೂರಿಟಿ ಆಕ್ಟ್ನ ವಿರೋಧ ಮಾಡಿ ಭಾಷಣ ಮಾಡಿದ್ದಾರೆ. ಕರ್ನಾಟಕದಲ್ಲಿ 7 kg ಅಕ್ಕಿ ಕೊಡಲಿಕ್ಕೆ ಫ್ರೀಯಾಗಿ ಕೊಡಬೇಕು ಅಂತ ಮಾಡಿದ್ದು ಸಿದ್ದರಾಮಯ್ಯನ ಸರ್ಕಾರ. ಇನ್ಕಮ್ ಟ್ಯಾಕ್ಸ್ ಕೊಡೋರು, ಪರ್ಮನೆಂಟ್ ಆಗಿ ಸರ್ಕಾರಿ ನೌಕರರಾಗಿರೋರು ಅವ್ರು ಬಿಟ್ಟು ಇನ್ಯಾರನ್ನು ಎಪಿಎಲ್ಗೆ ಶಿಫ್ಟ್ ಮಾಡಬೇಡಿ ಅಂತ ಹೇಳಿದ್ವಿ. ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕವನ್ನು ನರಕ ಮಾಡಕ್ಕೆ ಹೊರಟಿದೆ. ಜನರಿಗೆ ತಿನ್ನೋದಕ್ಕೆ ಅನ್ನವನ್ನು ಕಸ್ಕೊಳ್ತಾ ಇದೆ. ಅನ್ನ ಭಾಗ್ಯ ಅಂತ ಹೇಳಿ ಬಹಳ ದೊಡ್ಡದಾಗಿ ಮಾತನಾಡೋರು ಇವತ್ತು ಹಸುವಿನ ಭಾಗ್ಯ ಕೊಡ್ತಾ ಇದ್ದಾರೆ. ಒಂದು ಮನೆಯಲ್ಲಿ ಒಬ್ಬರು ವಾಸ ಮಾಡೋಕ್ಕಾಗಲ್ಲ, ಅಂಥದ್ರಲ್ಲಿ 7-8 ಜನ ಇದ್ದಾರೆ. ಯಾವುದೇ ಸರ್ಕಾರಿ ಕೆಲಸ ಇಲ್ಲ, ಯಾವ ಕೆಲಸನೂ ಇಲ್ಲ. ಮಾತೆತ್ತಿದ್ರೆ ಮಂತ್ರಿಗಳು, ಮುಖ್ಯಮಂತ್ರಿಗಳು ಐಟಿ ಮತ್ತು ಸರ್ಕಾರಿ ನೌಕರರು ಅಂತಾರೆ. ಇವರು ಸರ್ಕಾರಿ ನೌಕರರ ಐಟಿ ಕಟ್ತಾರ, GST ಕಟ್ತಾರ. ಬಿಪಿಎಲ್ ಕಾರ್ಡ್ ರದ್ದಾದರೆ ಕೇವಲ ಅನ್ನ ಅಷ್ಟೇ ಅಲ್ಲ, ಸರ್ಕಾರದ ಎಲ್ಲ ಫೆಸಿಲಿಟೀಸ್ ಏನಿದೆ, ಸವಲತ್ತುಗಳಿದೆ, ಅವೆಲ್ಲವೂ ಕೂಡ ರದ್ದಾಗ್ತದೆ. ಆಸ್ಪತ್ರೆದು ರದ್ದಾಗುತ್ತೆ, ಪುಕ್ಕಟ್ಟೆ ಔಷಧಿ ಕೊಡೋದು ರದ್ದಾಗುತ್ತೆ. ಬಡವರನ್ನ ನೆಲಕ್ಕೆ ಹಾಕಿ ತುಳಿತಾ ಇರುವಂತ ಕೆಲಸ ಇದು ಬಿಪಿಎಲ್ ರೆಡ್ ಕಾರ್ಡ್ ಮಾಡಿದೆ. ಹಿಂದೂಗಳ ಮೇಲೇ ಅನ್ಯಾಯ ಆಗಿದ್ರೆ ನಾವು ಮುಖ್ಯಮಂತ್ರಿಗಳಿಗೆ ತರಾಟೆ ತಗೋತೀವಿ ಮತ್ತು ಅಲ್ಲಿ ಧರಣಿ ಮಾಡ್ತೀವಿ. ಯಾವುದೇ ಪರಿಸ್ಥಿತಿಯಲ್ಲಿ ಹಿಂದೂಗಳಿಗೆ ರೇಷನ್ ಕಾರ್ಡ್ನಲ್ಲಿ ಅನ್ಯಾಯ ಆಗಬಾರ್ದು. ಅಂದ್ರೆ ಅವ್ರದ್ದು ಏನಾಗಿದೆ ಅಂದರೆ ಕಾಂಗ್ರೆಸ್ನವ್ರದ್ದು ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಒಂದು ಸಭೆಯಲ್ಲಿ ಸಿದ್ದರಾಮಯ್ಯನೇ ಹೇಳಿದ್ದಾರೆ,
ನಮ್ಗೆ ಹಿಂದೂಗಳು ಓಟ್ ಬೇಕಾಗಿಲ್ಲ. ಇವ್ರು ಟಾರ್ಗೆಟ್ ಹಿಂದೂಗಳದಾರೆ, ಹಿಂದೂಗಳು ಓಟ್ ಹಾಕಿಲ್ಲ. ದೇವ್ರ ಸನ್ನಿಧಿಲಿ ಹೇಳ್ತಾ ಇದ್ದೀನಿ, ಸರ್ಕಾರದ ಪ್ರತಿನಿಧಿಯಾಗಿ ಹೇಳ್ತಾ ಇದ್ದೀನಿ, ಒಬ್ಬ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಾಗಿ ಹೇಳ್ತಾ ಇದ್ದೀನಿ, ಯಾವ BPL ಅರ್ಹರಿಗೂ ಕೂಡ ಅನ್ಯಾಯ ಆಗಲಿಕ್ಕೆ ನಮ್ಮ ಸರ್ಕಾರ ಮತ್ತು ನಮ್ಮ ಪಕ್ಷ ಬಿಡೋದಿಲ್ಲ. ನಾವು ಆಗಲೇ ನಮ್ಮ ಮಂತ್ರಿಗಳಿಗೆ ಹೇಳಿದ್ದೇವೆ, ಯಾರ್ಯಾರು ಕಾರ್ಡ್ ವಜಾ ಮಾಡ್ತಾ ಇದ್ದೀವಿ ಅದನ್ನೆಲ್ಲ ಪಟ್ಟಿನ ನೀವು ಕೊಡಬೇಕು, ಯಾರು ಅರ್ಹರಿದ್ದಾರೆ ಅದನ್ನೆಲ್ಲ ಸರಿ ಮಾಡಿ ಅವ್ರದ್ದೆಲ್ಲ ಮರು ಅರ್ಜಿ ಹಾಕಬೇಕು ಅಂತ ನಾವು ಹೇಳಿದ್ದೇವೆ. ಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ಬಯಸೋದು, ನೀವು ರದ್ದುಪಡಿಸಿರೋದ್ರೊಳಗೆ ಬಡವರಿದ್ದರೆ ನೀವು ರಾಜೀನಾಮೆ ಕೊಡ್ತೀರಾ? ಈಗ ನೀವು ರದ್ದುಪಡಿಸಿರೋ ಕಾರ್ಡ್ನಲ್ಲಿ ವಿಧವೆ, ಒಂದು ಗುಂಟೆನೂ ಜಮೀನು ಇಲ್ಲದೆ ಇರೋ ಬಡವ್ರದ್ದನ್ನು ರದ್ದುಪಡಿಸಿದ್ದೀರಿ. ಆ ರದ್ದುಪಡಿಸಿದರೆ ನೀವು ರಾಜೀನಾಮೆ ಕೊಡ್ತೀರಾ? ಕಾಯ್ದೆ ಪ್ರಕಾರನೇ ಹೋದರೆ ಎಷ್ಟು ಕಾರ್ಡ್ ರದ್ದಾಗ್ತವೆ ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ವಾ? ಮಾಡಿದಾರಾ? ಬರೀ ಕೆಲವು ಭಾಗಗಳಲ್ಲಿ ವೋಟ್ ಬ್ಯಾಂಕಿಗೋಸ್ಕರ ಮಾತ್ರ ಉಳಿಸ್ಕೊಂಡಿದ್ದಾರೆ. ಇವರು ಈ ಜಾತಿಯವರು ಈ ಕಾರ್ಡ್ ರದ್ದುಪಡಿಸ್ಬೇಡಿ, ಇವರು ನಮಗೆ ಸಪೋರ್ಟ್ ಮಾಡೋರು, ಮುಖ್ಯಮಂತ್ರಿಗಳು ನಿಮ್ಮನ್ನು ತಲೆ ತೆಗೆದು ಬಿಡ್ತಾರೆ ಅಂತ ಹೇಳಿ ಕೆಲವು ಕೋಮು ಕೆಲವು ಜಾತಿಯವ್ರನ್ನ ಮಾತ್ರ ಉಳಿಸ್ಕೊಂಡಿದ್ದಾರಂತೆ. ಇದು ಅನ್ಯಾಯ ಅಲ್ವ? ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ ಪ್ರಶಾಂತ್ ನಾತು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಾಗರಾಜ್ ಯಾದವ್ ಅವರು ಕಾಂಗ್ರೆಸ್ನಿಂದ, HN ಚಂದ್ರಶೇಖರ್ BJPಯಿಂದ, ದೇವರಾಜ್ ಅವರು JDSನಿಂದ ಇದ್ದಾರೆ. 3 ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತಿಂದನೇ ಚರ್ಚೆ ಶುರು ಮಾಡ್ತಾ ಇದ್ದೀನಿ. ಪ್ರಶಾಂತ್, ಇದು ಬೇಕಾಗಿರಲಿಲ್ಲ ಈಗ ಅನಿಸುತ್ತೆ. ಸಮಥಿಂಗ್ ವಿಚ್ ಇಸ್ ಟು ಬಿ ಡನ್ ಬಟ್ ಡನ್ ಇನ್ ಅ ರಾಂಗ್ ಟೈಮ್. ಈಗಷ್ಟೇ ವಕ್ಫು ಅದು ಇದು ಗಲಾಟೆಯಿಂದ ಒಂದು ತಕ್ಕ ಮಟ್ಟಿಗೆ ಹೊರಗೆ ಬರ್ತಿರುವಾಗ ಇದೊಂದು ಜೇನುಗೂಡಿ ಕೈ ಹಾಕದಂಗೆ ಆಗಿದೆ ಇದು. ಅಜಿತ್, ನನಗನ್ಸುತ್ತೆ ನೋಡಿ, ಯಾವುದೇ ಸರ್ಕಾರ ಒಂದು ಟೈಮಿಂಗನ್ನು ಆಯ್ದುಕೊಳ್ಬೇಕಾಗತ್ತೆ. ಇದು ಇವತ್ತಿಲ್ಲ ನಾಳೆ ಇದನ್ನು ಮಾಡಲೇಬೇಕು. ಹೌದು. ಅಂದರೆ ನನಗನ್ಸುತ್ತೆ, ನೀವು ಆರ್ಥಿಕ ದೃಷ್ಟಿಯಿಂದ ನೋಡಿದಾಗ ಯಾವತ್ತಾದರೂ ಯಾವುದೇ ಒಂದು ಸರ್ಕಾರ ಈ ರೀತಿಯ BPL ಅನರ್ಹರಿಗೆ ಕಾರ್ಡ್ಗಳನ್ನು ರದ್ದುಗೊಳಿಸ್ತಕ್ಕಂಥ ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಯು ಕೆನಾಟ್ ಪೋಸ್ಟ್ಪೋನ್ ಇಟ್ ಫಾರ್ ಇಂಡೆಫಿನೆಟ್ ಪೀರಿಯಡ್. ನಾವೀಗ 10-12 ವರ್ಷದಿಂದ ಬರೀ ಕೇಳ್ತಾನೆ ಇದ್ದೀವಿ, 80% BPL ಕಾರ್ಡ್ ಇದೆ. ಪಕ್ಕದ ನೀವು ಬರೀ ರದ್ದುಪಡಿಸೋದ್ರ ಬಗ್ಗೆ ಮಾತಾಡ್ತಿದ್ದೀರಿ. ಫಸ್ಟ್ ಆಫ್ ಆಲ್ ಇವ್ರಿಗೆ ಕೊಟ್ಟವ್ರು ಯಾರು ಅನ್ನೋದು ಬೇಕು. ಯಾರು ಕೊಟ್ಟರು? ಇದೇ ಸರ್ಕಾರ. ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋರು ಅವ್ರ ಕುಟುಂಬದಲ್ಲಿ ಇದ್ದಾರೆ ಅನ್ನೋ ದಾಖಲೆ ಸರ್ಕಾರದ ಹತ್ರ ಇರಲಿಲ್ವಾ? ಎಲ್ಲ ದಾಖಲೆಗಳಿರ್ತವೆ, ಏನೇನೋ ವಿವರಗಳಿರ್ತವೆ. ಪ್ಲಸ್ಸು ಈಗ ಕಿಸಾನ್ ಸಮ್ಮಾನ್ ಯೋಜನೆಯ ಫಲಾನುಭವಿಗಳ ಪೈಕಿ ಕೆಲವರು ಅನರ್ಹರಿದ್ದರು, ಅವ್ರಿಗೆ ದುಡ್ಡು ಹೋಗ್ಬಿಡ್ತು. ನೋಟಿಸ್ ಕೊಟ್ಟರು ಅವ್ರಿಗೆ, ನಿಮಗೆ ಬಂದಿರೋ ದುಡ್ಡು ವಾಪಸ್ ಕೊಡಿ ಅಂತ. ರಿಕವರಿ ಆಯಿತು. ಈಗ ಸರ್ಕಾರಿ ನೌಕರರು BPL ಕಾರ್ಡ್ನ ಅಷ್ಟು ಲಾಭ ತಗೊಂಡ್ರು, ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ತಗೊಂಡ್ರು, ಮಾಫಿನ ಅದು? ನೋಡಿ, ಈಗ ಸರ್ಕಾರಿ ನೌಕರರು ಇರ್ಬೋದು ಅಥವಾ ಸರ್ಕಾರಿ ವ್ಯವಸ್ಥೆ ಭ್ರಷ್ಟಾಚಾರದ ಕಾರಣದಿಂದಾಗಿ ಯಾರ್ಯಾರು ದುಡ್ಡು ಕೊಡ್ತಾರೆ, ಲಂಚ ಕೊಡ್ತಾರೆ, ಅವ್ರಿಗೆ BPL ಕಾರ್ಡ್ಗಳನ್ನು ಕೊಟ್ಟಿರ್ತಕ್ಕಂಥ ಅನೇಕ ಉದಾಹರಣೆಗಳಿವೆ. ಬಟ್ ಆದರೆ ನೀವು 5 ಗ್ಯಾರಂಟಿಗಳನ್ನು ಕೊಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ, ಬೊಕ್ಕಸದ ಮೇಲೆ ಒತ್ತಡ ಬೀಳ್ತಾ ಇರೋ ಸಂದರ್ಭದಲ್ಲಿ ನೀವು ಇವತ್ತಿಲ್ಲ ನಾಳೆ ಇದನ್ನು ಸ್ಟ್ರೀಮ್ಲೈನ್ ಮಾಡದೇ ಹೋದರೆ ನೀವು ಅನಿರ್ದಿಷ್ಟಾವಧಿಯವರೆಗೆ, ನನಗೆ ಅನಿಸ್ತಾ ಇಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಈಗ 28ರಲ್ಲಿ ಏನಾದರೂ ಹೋಯಿತು ಅಂದ್ಕೊಳ್ಳೋಣ, ಹೋದರೂ ಈ ಗ್ಯಾರಂಟಿಗಳು ಬಂದಾಗ್ತವೆ ಅನ್ನುವ ಪರಿಸ್ಥಿತಿಯಲ್ಲಿಲ್ಲ. ಯಾಕಂದರೆ ಗ್ಯಾರಂಟಿಗಳನ್ನು ಮೀಸಲಾತಿ ಇದ್ದಂಗೆ ರೀ. ಅಲ್ಲ, ಇದು ಹುಲಿ ಮೇಲೆ ಕೂತಂಗೆ, ಮೀಸಲಾತಿ ಇದ್ದಂಗೆ. ಇದು ಒಂದು ಸಲ ಕೊಟ್ಟ ಮೇಲೆ ಅದನ್ನು ವಾಪಸ್ ನಾವು ನಿಲ್ಲಿಸ್ತೀವಿ ಅಂತ ಮಾತಾಡೋ ಧೈರ್ಯ ಕೂಡ ಯಾವ ಪೊಲಿಟಿಕಲ್ ಪಾರ್ಟಿ. ಆ ಕಾರಣದಿಂದ ನನಗನ್ಸುತ್ತೆ ಇದನ್ನು ಸ್ಟ್ರೀಮ್ಲೈನ್ ಮಾಡುವ ಅವಶ್ಯಕತೆ ಇದೆ ಆರ್ಥಿಕ ದೃಷ್ಟಿಯಿಂದ. ಬಟ್ ನೀವು ರಾಜಕೀಯ, ಅದಕ್ಕೆ 2 ಆಯಾಮಗಳು ನಿಶ್ಚಿತ. ರಾಜಕೀಯ ದೃಷ್ಟಿಯಿಂದ ನೋಡಿದಾಗ ನೀವು 23ರಲ್ಲಿ ಚುನಾವಣೆಯ ಭಾಷಣಕ್ಕೆ ಹೋದಾಗ ನಿಪ್ಪಾಣಿಗೆ ಹೋಗಿ ಹೇಳ್ತೀರಿ, ಕಾಕಾ ಸಾಹೇಬ್ ಪಾಟ್ಲಿಗೂ ಕೊಡ್ತೀನಿ, ನಾನಾ ಸಾಹೇಬ್ ಪಾಟ್ಲಿಗೂ ಕೊಡ್ತೀನಿ, ಇನ್ನೊಬ್ಬಂಗೂ ಕೊಡ್ತೀನಿ. ಆವಾಗ ನಿಮ್ಗೆ ನೆನಪಾಗಲಿಲ್ವಾ? 80% BPL ಕಾರ್ಡ್ಗಳಿವೆ, ನಮ್ಮ ಪ್ರಣಾಳಿಕೆಯಲ್ಲಿ ಹಾಕಬೇಕು, ಮೊದಲು BPL ಕಾರ್ಡ್ಗಳನ್ನು ಅನರ್ಹರಿಗಿರ್ತಕ್ಕಂಥದ್ದನ್ನು ರದ್ದುಗೊಳಿಸ್ತೀವಿ, ಅರ್ಹರಿಗೆ ಕೊಡ್ತೀವಿ ಅಂತಕ್ಕಂಥದ್ದನ್ನು. ಯಾಕಂದರೆ ಅವಾಗ ಚುನಾವಣೆ ಇತ್ತು, ಅವಾಗ ಹೇಳಕ್ಕೆ ಬರಲ್ಲ ಇದನ್ನೆಲ್ಲ. ನಾಗರಾಜ್ ಯಾದವ್ ಅವರು ನನಗೆ ನೆನಪಿದೆ, 23ರ ವಿಧಾನಸಭೆಯಿಂದ 24ರ ಲೋಕಸಭೆಯವರೆಗೆ ನಾಗರಾಜ್ ಯಾದವ್ ಭಾಳ ಗಟ್ಟಿದನಿ, ನಾವೇನಾದರೂ ಒಂದು ಆರ್ಗ್ಯುಮೆಂಟ್ ಮಾಡಿದ ತಕ್ಷಣ ಒಂದು ಗಟ್ಟಿದನಿಯಲ್ಲಿ ಹೇಳ್ತಾ ಇದ್ರು, ನಮಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ ರೀ ಅಂತ. ಕಾಕಾ ಸಾಹೇಬ್ ಪಾಟೀಲ್ಗೂ ಫ್ರೀ, ನಾನಾ ಸಾಹೇಬ್ ಪಾಟೀಲ್ಗೂ ಫ್ರೀ. ಆ ಮ್ಯಾಂಡೇಟ್ನಲ್ಲಿ ಅದು ಇತ್ತು. ನೀವು 24ರ ಲೋಕಸಭಾ ಚುನಾವಣೆವರೆಗೆ ಅದನ್ನು ತೆಗೆಯುವ ಧೈರ್ಯ ಮಾಡಲಿಲ್ಲ. ಯಾಕೆ? ವೋಟ್ ಬೇಕಿತ್ತು, ವೋಟ್ ಬ್ಯಾಂಕ್ ಮೇಲೆ ಕಂಡಿತ್ತು. ಈಗ ನಿಮ್ಗೆ ಅರ್ಥ ಆಗ್ತಾ ಇದೆ ಇಲ್ಲ? ನಾವು ಆವಾಗ ಏನು ಹೇಳ್ತಿದ್ವಿ, ನಾನು ನೀವು ಕೂತ್ಕೊಂಡೆ ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ, ಅರ್ಹರಿಗೆ ಮಾತ್ರ ಕೊಡಿ, ಅನರ್ಹರಿಗೆ ನೀವು ಕೊಟ್ಟರೆ ನಾಳೆ ಇದನ್ನು ಅನಿರ್ದಿಷ್ಟಾವಧಿಯವರೆಗೆ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಸರ್ಕಾರದ ಬೊಕ್ಕಸದ ಮೇಲೆ ನೀವು ನಾನು ಮೊನ್ನೆ ನೋಡಿದೆ, ಹಿಮಾಚಲ ಭವನ ಏನಿದೆ ದಿಲ್ಲಿಯಲ್ಲಿ, ಅದನ್ನು ಆಕ್ಷನ್ ಮಾಡಲಾಗ್ತಾ ಇದೆ.
ಸರ್ಕಾರಕ್ಕೆ ಕಟ್ಟಲಿಕ್ಕೆ ದುಡ್ಡಿಲ್ಲ, DDAಗೆ ಡೆಲ್ಲಿ ಡೆವಲಪ್ಮೆಂಟ್ ಅಥಾರಿಟಿಗೆ ಕಟ್ಟಲಿಕ್ಕೆ ಹಿಮಾಚಲ್ ಪ್ರದೇಶದ ಸರ್ಕಾರದ ಬಳಿ ದುಡ್ಡಿಲ್ಲ. ಆ ರೀತಿಯ ಸ್ಥಿತಿ ಬರಬಾರ್ದು ಅನ್ನುವ ಕಾರಣಕ್ಕೋಸ್ಕರ ನೀವು ಅನರ್ಹರಿಗೆ ರದ್ದುಗೊಳಿಸ್ತಾ ಇರತಕ್ಕಂಥದ್ದು ಸರಿ ಇದೆ. ಆದರೆ ಈಗ ನೋಡಿ, ನಮ್ಮ ಸರ್ಕಾರದ ಇಡೀ ನಾನು ಯಾವುದೇ ಪಕ್ಷದ ಸರ್ಕಾರ ಇರಲಿ, ವ್ಯವಸ್ಥೆ ಎಷ್ಟು ಭ್ರಷ್ಟ ಇದೆ ಅಂತಂದರೆ, ಈ BPL ಕೊಡುವ ಪ್ರಕ್ರಿಯೆಯಲ್ಲೂ ಹಣ ಮಾಡಿದರು, BPL ತೆಗೆಯುವ ಪ್ರಕ್ರಿಯೆಯಲ್ಲೂ ಹಣ ಮಾಡ್ತಾರೆ ಅಲ್ವಾ? ಅದನ್ನೇ ಹೆಂಗೆ ನೋಡ್ತೀರಿ ಅಂತ. ಈಗ ಅದರ ಪ್ರತಿಪಕ್ಷ ಬಸನಗೌಡ ಪಾಟೀಲ್ ಯತ್ನಾಳದೊಂದು ಸ್ಟೈಲ್ ಇದೆ, ಅವರು ಅದನ್ನು ಹಿಂದೂ ಮುಸ್ಲಿಂ ಅದಕ್ಕೊಂದು ರಂಗು ಕೊಡ್ತಕ್ಕಂಥ ಬಟ್ ನನಗನ್ಸುತ್ತೆ ಅದಕ್ಕೆ ಹಿಂದೂ ಮುಸ್ಲಿಂ ಬಣ್ಣ ಕೊಡ್ತಕ್ಕಂಥ ಅಗತ್ಯತೆಯೂ ಇಲ್ಲ, ಅದು ವಕ್ಫ್ ಆಗಿದೆ ಅನ್ನುವ ಕಾರಣಕ್ಕೂ. ಆದರೆ ಲಾರ್ಜರ್ ಪಿಕ್ಚರ್ ಇರ್ತಕ್ಕಂಥದ್ದು, ಈಗ ಯಾರ ಕಾರ್ಡನ್ನು ರದ್ದುಗೊಳಿಸ್ತೀರಿ, ಅದು ಕ್ರೈಟೇರಿಯಾ ಏನು? ಮತ್ತು ಕ್ರೈಟೀರಿಯಾಗಳು ಚೆನ್ನಾಗಿದ್ದಾವೆ, ಬಟ್ ಆ್ಯಕ್ಚುಲಿ ಆನ್ ಗ್ರೌಂಡ್ ರದ್ದಾಗ್ತಿರೋದು. ನಮ್ಮ ಕ್ಯಾಮ್ರಾ ಹೋಗಿ ಮೈಕ್ ಹಿಡಿದ್ರೆ ಹುಬ್ಳಿಲಿ ಒಬ್ಬ ಪಾಪ ಗೊಳು ಅಂತ ಹತ್ಬಿಟ್ರಿ, ದುಃಖ ತಡ್ಕೊಳಕ್ಕಾಗಲಿಲ್ಲ, ಅವ್ರಿಗೆ BPL ಕಾರ್ಡ್ ಹೋಗ್ಬಿಡ್ತು ನಮ್ಮದು ಅಂತ. ದೇರ್ ಹೋಲ್ ಫ್ಯಾಮಿಲಿ ನೋಡ್ರಿ ಅಲ್ಲಿ ಕಣ್ಣೀರಾಗ್ತಾ ಇರೋದು ನೋಡಿ, ಅವನು ಹೋಲ್ ಫ್ಯಾಮಿಲಿ ಇಸ್ ಡಿಪೆಂಡೆಂಟ್ ಆನ್ ರೇಷನ್. ಕೊಡುವಾಗಲೂ ತಪ್ಪು, ವಾಪಸ್ ತಗೊಳ್ಳುವಾಗಲೂ ತಪ್ಪು. ನಾಗರಾಜ್ ಯಾದವ್ ಓಕೆ, ಈಗ ಮಾತಾಡ್ತಾ ಹೇಳ್ತಾ ಇದ್ರು, ನೀವು ಚಾನಲಲ್ಲಿ ಕೂಡ ಭಾಳಷ್ಟು ಸಲ ಹೇಳಿದ್ರಿ, ಗ್ಯಾರಂಟಿಗಳು ಕೊಟ್ಟರೆ ಕೊಡ್ರಿ, ನೀವು ಬಡವರಿಗೆ ಕೊಡ್ರಿ, ಅರ್ಹರಿಗೆ ಕೊಡ್ರಿ, ಯಾರಾದರೂ ಅದನ್ನು ದುರುಪಯೋಗ ಪಡಿಸ್ಕೊಂಡಿದ್ರೆ ವಾಟ್ ಈಸ್ ಯರ್ ಯಾರ್ಡ್ ಸ್ಟಿಕ್ ಟು ಸ್ಟಾಪ್ಸ್ ರಿಸ್ಟ್ರೈನ್ ಸಚ್ ಪೀಪಲ್ ಅಂತ ನೀವು ನಾವೆಲ್ಲ ಮಾತಾಡಿದ್ದು. ನಾನು ಐ ವೆಲ್ಕಮ್ ಇಟ್, ಆ್ಯಂಡ್ ದಟ್ ಡೇ ವಿ ಆರ್ ನೋಟಿಂಗ್ ಇಟ್, ವಾಟ್ ಯು ಆರ್ ಸೇಯಿಂಗ್ ವಾಸ್ ಗುಡ್ ಇನ್ ದ ಇಂಟ್ರೆಸ್ಟ್ ಆಫ್ ಎಕನಾಮಿಕ್ಸ್ ಆಫ್ ದ ಸ್ಟೇಟ್. ಆದರೆ ನಾವು ಆಲೋಚನೆ ಮಾಡಿದಾಗ ಕರ್ನಾಟಕ ರಾಜ್ಯದಲ್ಲಿ ಇದು ಬಹಳ ಸೀರಿಯಸ್ ಆಗಿ ಚರ್ಚೆ ಮಾಡ್ತಕ್ಕಂಥ ವಿಚಾರ ಆದಾಗಲೂ ಕೂಡ ಸುಮಾರು ನಮ್ಮಲ್ಲಿರ್ತಕ್ಕಂಥದ್ದು ಜನಗಳಲ್ಲಿ ಸುಮಾರು 4,42,60,819 ಜನ ಬಡವತನ ರೇಖೆಗೆ ಇರ್ತಕ್ಕಂಥದ್ದು ಒಂದು ವಿಚಾರಗಳು ನಮ್ಮಲ್ಲಿ ಇದೆ. ಸ್ಟ್ಯಾಟಿಸ್ಟಿಕ್ಸ್ ಅದು BPL ಕಾರ್ಡ್ನ ಸದಸ್ಯರಿರ್ತಕ್ಕಂಥದ್ದು. ಅದರ ಕಾರ್ಡ್ಗಳು ಎಷ್ಟು ಇರ್ತಕ್ಕಂಥದ್ದು, BPL ಕಾರ್ಡ್ ಒಟ್ಟು BPL ಕಾರ್ಡ್ಗಳಿರ್ತಕ್ಕಂಥದ್ದು ನೋಡಿದಾಗ 1,28,23,877 ಕಾರ್ಡ್ಗಳಿರ್ತಕ್ಕ ಸಂದರ್ಭದಲ್ಲಿ ಒಂದು ಕಡೆ ನೋಡಿದಾಗ ವಿ ಹ್ಯಾವ್ ಟು ಲುಕ್ ಅಟ್ ನ್ಯಾಷನಲ್ ಪರ್ಸ್ಪೆಕ್ಟಿವ್ ನೋಡಿದಾಗ ನೀತಿ ಆಯೋಗನ ಭಾಳ ನಾವು ಅದು ಅರ್ಲಿಯರ್ ಇಟ್ ದ ಪ್ಲಾನಿಂಗ್ ಕಮಿಷನ್, ಟುಡೇ ಇಟ್ಸ್ ನೀತಿ ಆಯೋಗ ಏನು ಹೇಳ್ತದೆ, ಕರ್ನಾಟಕ ರಾಜ್ಯದಲ್ಲಿ 7.5% ಮಾತ್ರ ಪಾವರ್ಟಿ ಲೈನ್ ಇದೆ ಅಂತ ಹೇಳುವಾಗ ನಮ್ಮ BPL ಕಾರ್ಡ್ನ ಸದಸ್ಯರಿರ್ತಕ್ಕಂಥದ್ದು 80% ಇದ್ದಾರೆ ಅಂತಂದಾಗ ಯಾರಾದರೂ ಆಲೋಚನೆ ಮಾಡಬೇಕಾದ ವಿಚಾರವೇ ಆಗ್ತದೆ. ಅದನ್ನೇ ನೀವು ಮುಂದಾಲೋಚನೆ ಇಟ್ಕೊಂಡು ಹೇಳಿದ್ರಿ, ಅನೌನ್ಸ್ ಮಾಡುವಾಗ ವಿ ಶುಡ್ ಪುಟ್ ರೈಟ್ ಕಂಡೀಷನ್ಸ್ ಆ್ಯಂಡ್ ಡೂ ಇಟ್ ಅಂತ ಹೇಳಿದ್ರಿ. ಐ ವೆಲ್ಕಮ್ ದಟ್ ಮೂವ್. ಈಗ ನಾನು ವಿಚಾರ ಪಡ್ತೀನಿ, ಇದು ಯಾಕೆ ಇವಾಗ ಬಂತು, ಟೈಮಿಂಗ್ ವಿಚಾರ ಬಂತು, ಎಲ್ಲ ವಿಚಾರ ಬಂತು, 13ರಲ್ಲಿ ಮಾಡಲಿಲ್ಲ, 14ರಲ್ಲಿ ಮಾಡಲಿಲ್ಲ, ಇವಾಗ ಯಾಕೆ ಮಾಡ್ತೀರಿ ಅನ್ನೋ ವಿಚಾರ. ಇದು ಯಾವುದೇ ಒಂದು ಎಲೆಕ್ಷನ್ನು, ಯಾವುದೇ ಒಂದು ಸರ್ಕಾರ ವಿಚಾರ ಆಗಬಾರ್ದು ಅಂತ ನಾನು ಮನವಿ ಮಾಡ್ತೇನೆ. ಈಗ ನೀವಿನ್ನು 22 ಅಕ್ಟೋಬರ್ 22 ಕೇಂದ್ರ ಸರ್ಕಾರ ಒಂದು ಲೆಟರ್ ಬರೀತಾರೆ. ಯಾವುದ್ರ ಮೇಲೆ ಕೇಂದ್ರ ಸರ್ಕಾರ ಯಾವುದ್ರ ಮೇಲೆ ಲೆಟರ್ ಬರೀತಾರೆ ಅಂತಂದರೆ, ಒಂದು ಸುವಮೋಟೋ ಕೇಸ್ ತೊಗೊಳ್ತಾರೆ ರಿಗಾರ್ಡಿಂಗ್ ದಿ ಮೈಗ್ರೇಟ್ ಲೇಬರರ್ಸ್ಗೆ ಇರ್ತಕ್ಕಂಥ ಜಾಗಕ್ಕೆ ಹೆಚ್ಚು ರೇಷನ್ಗಳನ್ನು ಕೊಡಬೇಕು ಅಂತಂದಾಗ ಅವಾಗ ಏನು ಮಾಡ್ತಾರೆ, ಕೇಂದ್ರ ಸರ್ಕಾರ ಏನು ಮಾಡ್ತಾರೆ, ಎಲ್ಲ ರಾಜ್ಯ ಸರ್ಕಾರಗಳ ಚೀಫ್ ಸೆಕ್ರೆಟರಿಗಳ ಮೀಟಿಂಗ್ ಮಾಡೋದು ಒಂದು ಲೆಟರ್ನ ಬರೀತಾರೆ. ನೀವು ಆನ್ ಅಪ್ ಟು ಡೇಟು ನೀವು KYC ಬಗ್ಗೆ ಇರ್ಬೋದು, ಅಥವಾ ಡಿಜಿಟಲೈಸೇಷನ್ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಎಲ್ಲ ವಿಚಾರಗಳನ್ನ ಮಾನದಂಡಗಳನ್ನ ಇಟ್ಕೊಂಡು ಆನ್ ಅ ರೆಗ್ಯುಲರ್ ಬೇಸಿಸ್ ದ ಸ್ಟೇಟ್ ಗವರ್ಮೆಂಟ್ಸ್ ಅಂಡ್ ಯೂನಿಯನ್ ಟೆರಿಟರೀಸ್ ಆಬ್ಲಿಗೇಟೆಡ್ ಟು upgrade their data and review the ration cards ಅಂತೇಳಿ ಡೈರೆಕ್ಷನ್ನ ಕೊಡ್ತಕ್ಕಂಥದ್ದು ಅಕ್ಟೋಬರಲ್ಲಿ ಕೇಂದ್ರ ಸರ್ಕಾರ. ಆ ಕೇಂದ್ರ ಸರ್ಕಾರ ಅನುಗುಣವಾಗಿ ಇಲ್ಲಿರ್ತಕ್ಕಂಥ ಫುಡ್ ಸೆಕ್ರೆಟರಿ ಅವರು ಕೂಡ ಈ ಮ್ಯಾಟರ್ನ ರಾಜ್ಯದ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಾರೆ. ಆವಾಗ DCಗಳು ಮತ್ತು CEOಗಳ ಸಭೆ ನಡೆದಾಗ ಮುಖ್ಯಮಂತ್ರಿಗಳು ಹೇಳ್ತಾರೆ, ಕೇಂದ್ರ ಸರ್ಕಾರ ಹೇಳಿದ್ರೆ ಅರ್ಥ ಇದೆ, ಇದು BPL ಕಾರ್ಡ್ ವಿಚಾರ ಅಂದರೆ ಕೇವಲ ರಾಜ್ಯ ಸರ್ಕಾರದ ಮೇಲೆ ಬರ್ತಕ್ಕಂಥ ಹೊರೆ ಅಲ್ಲ, ಕೇಂದ್ರ ಸರ್ಕಾರದ ಮೇಲೆ ಬರ್ತಕ್ಕಂಥ ಹೊರೆ ಕೂಡ ಆಗಿರ್ತದೆ. ಈಗ BPL ಕಾರ್ಡ್ ತೆಗೆದ್ರೆ ಅದು ಬೆನಿಫಿಷರಿ ನಾಟ್ ಗೋಯಿಂಗ್ ಟು ದ ಗ್ಯಾರಂಟೀಸ್ ಹಿಯರ್ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ, ಬಿಕಾಸ್ ದ ಮೋಸ್ಟ್ ಆಫ್ ದ ಮನಿ ಇಸ್ ಆಲ್ಸೋ ಕಮಿಂಗ್ ಫ್ರಮ್ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಹೇಳ್ತೀನಿ. ಅದರಿಂದ ಇದು ರಾಜಕೀಯಗೊಳಿಸಿ ಕೇವಲ ಗ್ಯಾರಂಟಿಗಳಿಗೋಸ್ಕರ ದುಡ್ಡಿಲ್ಲ ಅದು ವಾಪಸ್ ತಗೊಳ್ತಿರತಕ್ಕಂಥ ಅರ್ಥವೇ ಇಲ್ಲ. ನಾನು ಮಾತು ಹೇಳ್ತಾ ಇದ್ದೀನಿ. ಒಂದು ಮುಗಿಸ್ತೀನಿ ಸರ್ ದಯವಿಟ್ಟು. ನೀತಿ ಆಯೋಗ ಹೋದ ವರ್ಷನೇ ಹೇಳಿತ್ತಿದ್ದಾನೆ. ಒಂದು ನಿಮಿಷ ಮುಗಿಸ್ತೀನಿ ಸರ್. ಹೋದ ವರ್ಷ BPL ಕಾರ್ಡ್ ನೀವು ಮಾತಾಡುವಾಗ ಹೇಳ್ತಾ ಇದ್ರಿ, ಗ್ಯಾರಂಟಿಗಳಿಗೆ ದುಡ್ಡು ಹೊಂಚಲಿಕ್ಕೆ ಆಗದೆ ಕಾರಣಕ್ಕೂ ವಾಪಸ್ ತಗೊಳ್ತಾ. ಇದು ಕರ್ನಾಟಕ ರಾಜ್ಯದ ಎಕನಾಮಿಕ್ಸ್ ಅಲ್ಲ, ಇಡೀ ದೇಶದ ಎಕನಾಮಿಕ್ಸ್ ವಿಚಾರ ಬಂದಾಗ ಆ ಕಾರ್ಡ್ಗಳು, ಅಂತ್ಯೋದಯ ಕಾರ್ಡ್ಗಳಿರ್ಬೋದು, BPL ಕಾರ್ಡ್ಗಳಿರ್ಬೋದು, APL ಕಾರ್ಡ್ ಎಲ್ಲ ವಿಚಾರಗಳ ಸ್ಟ್ಯಾಟಿಸ್ಟಿಕ್ಸ್ ಬರ್ತಕ್ಕಂಥ ಎಲ್ಲಿ ಬರ್ತದೆ ಅಂತಂದ್ರೆ ಅವ್ರಿಗೆ ಕೊಡ್ತಕ್ಕಂಥ ಬೆನಿಫಿಟ್ಸ್ ಅಲ್ಲಿ. ಈಗ BPL ಕಾರ್ಡ್ ಕೇವಲ ರೇಷನ್ ಮಾತ್ರ ಇರ್ತದಾ?
ಆರೋಗ್ಯ ಕ್ಷೇತ್ರದಲ್ಲೂ ಸಂಬಂಧಪಟ್ಟಿರುತ್ತದೆ, ಆಯುಷ್ಮಾನ್ ಕಾರ್ಡ್ ವಿಚಾರಕ್ಕೂ ಸಂಬಂಧಪಟ್ಟ ಎಲ್ಲ ಕೇಂದ್ರ ಸರ್ಕಾರದ ಯೋಜನೆಗಳು ಇರ್ತವೆ. ನಾವು ದೃಷ್ಟಿಕೋನ ಇಟ್ಕೊಂಡು ಒಕ್ಕೂಟ ವ್ಯವಸ್ಥೆಗೆ ಕೋಆಪರೇಟಿವ್ ಕೆಲಸ ಮಾಡಿದ್ರೆ ಒನ್ ವೇ ಮಾಡ್ಕೊಂಡು ಮಾಡ್ತಾರಲ್ಲ. ನಾವು ಯಾರು ವರ್ಕಿಂಗ್ ಇನ್ ದ ಫೆಡರಲ್ ಸಿಸ್ಟಮ್, ಗವರ್ಮೆಂಟ್ ಆಫ್ ಇಂಡಿಯಾಗೂ ಬೆನಿಫಿಟ್ ಇದೆ. ಇದರಿಂದ ಅನರ್ಹರನ್ನ ನಾವು ತೆಗಿತಾ ಇರ್ತಕ್ಕ ಕೆಲಸವನ್ನು ಮಾಡ್ತಾ ಇದ್ದೇವೆ. ಆ ಅನರ್ಹನ ತೆಗಿತಕ್ಕಂಥ ವಿಚಾರದಲ್ಲಿ ನೋಡಿದಾಗ ಈಗ ಇನ್ಕಮ್ ಟ್ಯಾಕ್ಸ್ ಇರ್ತಕ್ಕಂಥ ನಂಬರ್, ಯಾಕಂದ್ರೆ ಆಡಳಿತ ಪಕ್ಷದಲ್ಲಿ ನಮ್ಗೆ ಉತ್ತರ ಕೊಡ್ಲಿಕ್ಕೆ ಸಮಯವನ್ನು ಕೇಳ್ತಾ ಇದ್ದೀನಿ. ನಮ್ಮಲ್ಲಿ 98,473 ಜನ ಇನ್ಕಮ್ ಟ್ಯಾಕ್ಸ್ ಫೈಲ್ಡ್ ಇನ್ಕಮ್ ಟ್ಯಾಕ್ಸ್ ಅಂದರೆ ಕುಟುಂಬದ ಇನ್ಕಮ್ ಅಲ್ಲ, ಇಂಡಿವಿಜುವಲ್ ಆಗಿ ಮನೆಯಲ್ಲಿ ಇರ್ತಕ್ಕಂಥ ಸದಸ್ಯ ರಿಟರ್ನ್ ಸ್ಟೇಟ್ಮೆಂಟ್ ಆಫ್ ಅನ್ ಇಂಡಿವಿಜುವಲ್ ಇಸ್ ಕ್ರಾಸ್ಡ್ ಆಲ್ಮೋಸ್ಟ್ 1 lakh ಪೀಪಲ್. ಅದ್ರ ಜೊತೆಗೆ ಸರ್ಕಾರಕ್ಕೆ ನೌಕರಿ ಪಡ್ಕೊಂಡಿರ್ತಕ್ಕಂಥವ್ರು 4,036 ಜನ ಸರ್ಕಾರಿ ನೌಕರು, ಅರೆ ಸರ್ಕಾರಿ ನೌಕರರು ತಗೊಂಡಿರ್ತಕ್ಕಂಥದ್ದು. ಇವೆರಡೂ ಹಾಕಿದರೆ ಖಂಡಿತವಾಗ್ಲೂ ಕೂಡ 1,02,509 ಜನ ನೀವು ಡೈರೆಕ್ಟಾಗಿ ನೀವು ಅವ್ರನ್ನ ನೀವು ರಿಜೆಕ್ಟ್ ಮಾಡ್ಬೋದು ಅನರ್ಹ ಕ್ಯಾಟಗರಿಗೆ. ಬಿಕಾಸ್ ದೇ ಆರ್ ಕಾರ್ಡ್ ಕೊಟ್ಟವನೇ ಯಾರು ಅವ್ರಿಗೆ? ಐ ವಿಲ್ ಕಮ್ ಟು ಇಟ್. ಯಾರು ಕೊಟ್ಟವ್ರಿ ಕಾರ್ಡು? ಸತ್ಯ ಹೇಳ ನಿಮಗೆ, ನಾನು ಹೇಳಿದ್ರೆ ರಾಜಕಾರಣ ಅಂತ ಹೇಳ್ಬಾರ್ದು ನೀವು. ನಮ್ಮ ಸರ್ಕಾರ ಅಧಿಕಾರ ಬಂದಾಗ ಒಂದು ಕಾರ್ಡನ್ನು ಕೊಟ್ಟಿಲ್ಲ. ಅಲ್ರಿ, ಕಾರ್ಡ್ ಕೊಟ್ಟವರು ರಾಜ್ಯ ಸರ್ಕಾರದಲ್ಲಿ ಕಳೆದ 5 ವರ್ಷಗಳ ಹಿಂದೆ ಯಾರು ಅಧಿಕಾರ ನಡೆಸಿ 3.25 ವರ್ಷ ಅವರು ಸೇರಿಸಿರ್ತಕ್ಕ 20% ಕಾರ್ಡ್ಗಳು ಇವು ಅನ್ನೋ ಮಾತನ್ನ ನೇರವಾದ ಆಪಾದನೆ ಮಾಡ್ತಾ ಇದ್ದೀವಿ. ರಾಜಕೀಯ ಕಾರಣಗಳಿಗೋಸ್ಕರ ಅಲ್ಲ. ನಾವು ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥವ್ರು ನಿಮಗೆ ನಾನು ದಾಖಲೆಯನ್ನು ಕೊಡ್ತೀನಿ. ಇವತ್ತು ಪ್ರೆಸ್ ಕಾನ್ಫರೆನ್ಸ್ಗಳು ಹೇಳಿದ್ದೀವಿ. ನಾವು ಯಾವುದೇ ಕಾರ್ಡ್ಗಳನ್ನು ನಾವು ಹಂಚಿಲ್ಲ ಅಂತಕ್ಕಂಥ ಸರ್ಕಾರ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದು. ವಿ ಹ್ಯಾವ್ ನಾಟ್ ಇಶ್ಯೂಡ್ ಒನ್ ಸಿಂಗಲ್ ಕಾರ್ಡ್ ಆಲ್ಸೋ BPL ಕಾರ್ಡ್ ಅಂತ ಹೇಳ್ತಾ ಇದ್ದೀವಿ. ಅದೇ ರಾಜ್ಯ ಸರ್ಕಾರ ಹಿಂದಿದ್ದ ರಾಜ್ಯ ಸರ್ಕಾರ ಎಲೆಕ್ಷನ್ಗೆ ಹೋಗೋಕೆ ಮುಂಚೆ ಒಂದು ಕಮಿಟಿನ ರಚನೆ ಮಾಡಿ ನಮ್ಮಲ್ಲಿ ಎಕ್ಸ್ಟ್ರಾ ರೇಷನ್ ಕಾರ್ಡ್ಗಳಾಗಿದೆ ತೆಗಿಬೇಕು ಅಂತ ಮಾಡೋ ಒಂದು ಡಾಟಾ ತಗೊಂಡಾಗ ಎಲೆಕ್ಷನ್ಗೋಸ್ಕರ ಅದನ್ನ ಸುಮ್ಮನೆ ಇಟ್ಟುಬಿಡ್ತಾರೆ, ಅದನ್ನು ಜಾರಿಗೊಳಿಸುವುದಿಲ್ಲ. ಮಾಡಿರ್ತಕ್ಕಂಥ ದ್ರೋಹ ಅಲ್ವೇ ರಾಜ್ಯಕ್ಕೆ? ಕಾರ್ಡ್ಗಳ ಇಶ್ಯೂ ಮಾಡಿದವ್ರು ಯಾರು ಅಂತ ಕೇಳ್ತಾ ಇದ್ರಲ್ಲ, ಹಿಂದಿದ್ದಂಥ ಘನ ಸರ್ಕಾರ ಯಾವುದಿತ್ತು ಅದೇ ರಾಜ್ಯ ಸರ್ಕಾರನ ಮಾತ್ರ ನೇರವಾದ ಆಪಾದನೆಯನ್ನು ಮಾಡ್ತಾ ಇದ್ದೀನಿ. ನಾಟ್ ಪೊಲಿಟಿಕಲ್ ಲೈನ್, ಇಟ್ಸ್ ಅ ಫ್ಯಾಕ್ಟ್ ವಿತ್ ಡಾಟಾ ಅಂತ ಮಾತು ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಿಮಗೆ ನಾಗರಾಜ್ ಯಾದವ್ ಫಾರ್ ದ ಸೇಕ್ ಆಫ್ ಆರ್ಗ್ಯುಮೆಂಟ್ ಆದರೂ ಹೇಳಿದ್ರು BPL ಕಾರ್ಡುದಾರರಿಗೆ ರಾಜ್ಯ ಸರ್ಕಾರ ಕೊಡುವ ಕೇಂದ್ರ ಸರ್ಕಾರದ ಫಲಾನುಭವಿಗಳು, ಕೇಂದ್ರ ಸರ್ಕಾರ ಅವರಿಗೆ ದುಡ್ಡು ಕೊಡುತ್ತೆ, ಕೇಂದ್ರ ಸರ್ಕಾರ ಅವ್ರಿಗೆ ಅಕ್ಕಿ ಕೊಡುತ್ತೆ. ಕೋಆಪರೇಟಿವ್ ಫೆಡರಲಿಸಂ ಮಾತಾಡಿದ್ರು, ಕೇಂದ್ರ ಸರ್ಕಾರದ ಸೂಚನೆಯ ಮೇರೆಗೆ ಇದನ್ನು ಮಾಡ್ತಾ ಇದ್ದೀವಿ ಅಂದ್ರು. ಡ್ಯೂ ರೆಸ್ಪೆಕ್ಟ್ ಆಫ್ ಅಜಿತ್ ಸರ್ ಅಂಡ್ ಸುವರ್ಣ ಟಿವಿ, ಐ ಆಮ್ ಟೆಲಿಂಗ್ ಯು ಟುಡೇ, ಇಟ್ ಇಸ್ ನಾಟ್ ದ ಎಕನಾಮಿಕ್ಸ್ ಆಫ್ ಸ್ಟೇಟ್ಸ್, ಇಟ್ಸ್ ಎಕನಾಮಿ ಆಫ್ ದ ಕಂಟ್ರಿ. ನಾವು ಅನರ್ಹರಿಗೆ ಕೊಡ್ತಕ್ಕಂಥದ್ದು ಒಳ್ಳೆ ಉದ್ದೇಶ ಆಗೋದಿಲ್ಲ, ಅರ್ಹರಿಗೆ ಕೊಡ್ತಕ್ಕಂಥ ಮತ್ತು ಉದ್ದೇಶ ಆಗ್ತದೆ. ಆ ಉದ್ದೇಶ ಪಟ್ಟು ಮಾಡಿರ್ತಕ್ಕಂಥದ್ದು, ಅದರಲ್ಲೇ ಕನ್ಫ್ಯೂಷನ್ ಮಾಡ್ತಕ್ಕಂಥದ್ದು, ಅದರಲ್ಲಿ ರಾಜಕಾರಣ, ಅದರಲ್ಲಿ ಜಾತಿ ಬಣ್ಣ ಕಟ್ತಕ್ಕಂಥದ್ದು, ಅದರಲ್ಲಿ ಇಂಥವ್ರದ್ದೇ ಇಂಥ ಕುಟುಂಬವ್ರದ್ದೇ ಇಂಥ ವರ್ಗದವ್ರನ್ನೇ ಉಳಿಸ್ಕೊಂಡಿದೆ, ಇಂಥವ್ರು ತೆಗೆದಿದ್ದಾರೆ ಅಂತ ಹೇಳೋದು, ಇದು ಎಷ್ಟು ಕೀಳು ಮಟ್ಟದ ರಾಜಕಾರಣ ಅಂತಂದರೆ ನಾಚಿಕೆ ಕೇಡಿನ ಸಂಗತಿ. ನೀವೆಲ್ಲರೂ ಮಾತಾಡ್ತಾ ಇದ್ರಿ ಅನರ್ಹನ ತೆಗಿಬೇಕು ಅಂತೇಳಿ. ನಾವು ಸ್ವಾಗತ ಮಾಡಿದ್ವಿ, ನಿಮ್ಮ ಸಲಹೆ ಸೂಚನೆಗಳನ್ನು ತಗೊಂಡಿದ್ದೀವಿ, ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ವಿ. ಅದಕ್ಕೆ ಕೇಂದ್ರ ಸರ್ಕಾರ ಕೂಡ ಹೇಳಿದೆ ಅಂತಕ್ಕಂಥ ದಾಖಲೆ. ಅದ್ರ ಜೊತೆಗೆ ಹೇಳ್ತಾ ಇದ್ದೀನಿ ನಿಮಗೆ, 5.8 ಕೋಟಿ ಕಾರ್ಡ್ಗಳನ್ನ ಅನರ್ಹಗೊಳಿಸಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಈಗಾಗಲೇ ಮಾಡಿರ್ತಕ್ಕ ದಾಖಲೆ ನಿಮ್ಮ ಹತ್ರ ಇದೆ. ಕೇಂದ್ರ ಸರ್ಕಾರ ಮಾಡಿದಾಗ ಅದು ಜಾತಿ ಬಣ್ಣ ಬರೋದಿಲ್ಲ. ಕೇಂದ್ರ ಸರ್ಕಾರ ಮಾಡಿದ್ರೆ ಸರ್ಕಾರ ದಿವಾಳಿ ಆದ ಪ್ರಶ್ನೆ ಬರಲ್ಲ. ನಾವೇನಾದ್ರೂ ಮಾಡಿಬಿಟ್ರೆ ಅದು ಸರ್ಕಾರ ದಿವಾಳಿ ಆಗ್ಬಿಟ್ಟಿದೆ, ಬೀದಿಗೆ ಬಂದ್ಬಿಟ್ಟಿದ್ದಾರೆ, ಗ್ಯಾರಂಟಿಗೆ ದುಡ್ಡಿಲ್ಲ ಅವ್ರ ಹತ್ರ, ಯಾವುದೋ ಬಿಲ್ಡಿಂಗ್ ನ ಮಡಗೇಜ್ ಮಾಡ್ಕೋಬಿಟ್ಟಿರ್ತಕ್ಕಂಥ ವಿಚಾರಧಾರೆಗಳು. 2010 ಶೋಭಾ ಕರಂದ್ಲಾಜೆ ಹೇಳಿದ್ರು 80% BPL ಕಾರ್ಡ್ ಇವೆ. ನೀವು 13ರಿಂದ 18ರವರೆಗೆ ಅಧಿಕಾರದಲ್ಲಿದ್ರಲ್ಲ, ಅದು ರಿವ್ಯೂ ಆಗಬೇಕಾಗಿತ್ತು. ಐ ಅಕ್ಸೆಪ್ಟ್ ಇಟ್. ಅದನ್ನ ಐ ಅಕ್ಸೆಪ್ಟ್ ಇಟ್. ಐ ಡೋಂಟ್ ಥಿಂಕ್ ನೋ. ಅಲ್ರಿ, ಇದನ್ನು ನಾನು ಹೇಳೋದು, ಒಪ್ಕೊಂಡಿದ್ದೀನಿ. ಈಗ ನೀವು ಏನೇನು ಆರ್ಗ್ಯುಮೆಂಟ್ ಮಾಡಿದಿರಿ ಕೇಂದ್ರ ಸರ್ಕಾರ ಪತ್ರ ಬರೆದಿದೆ ಅಂತ, ನಾನು ಹೇಳೋದು ಸಿಂಪಲ್ಲು. ನೀವು ಇದನ್ನು ಸ್ಪಷ್ಟವಾಗಿ ಹೇಳಿ 13ರಿಂದ 18ರವರೆಗೆ ಗ್ಯಾರಂಟಿಗಳಿರಲಿಲ್ಲ, 23ರಿಂದ 24, ಈಗ 24ರ ಮಧ್ಯ. ನಾನು ಮುಗಿಸ್ತೀನಿ ಸರ್ ನನ್ನ ಪ್ರಶ್ನೆ. ಭಾಗ್ಯಗಳಿತ್ತಲ್ಲ ನಮ್ಮ ಹತ್ರ, ಅಲ್ರಿ, ಗ್ಯಾರಂಟಿ ಕಾಲ್ಡ್ ಅದ್ ಭಾಗ್ಯ. ಅವಾಗಲೂ ಕೂಡ ನಾವು ಪಶು ಭಾಗ್ಯ ಕೊಟ್ಟು, ಕ್ಷೀರ ಭಾಗ್ಯ ಕೊಟ್ಟು, ಅನ್ನ ಭಾಗ್ಯ ಕೊಟ್ಟು, ಎಲ್ಲ ಭಾಗ್ಯಗಳು ಕೊಟ್ವಿ. ದಟ್ ಆಲ್ಸೋ ಅಮೌಂಟ್ಸ್ ಟು ಮನಿ. ಈ ಭಾಗ್ಯಗಳು ಹಣಕಾಸಿನ ಸಂದರ್ಭದಲ್ಲಿ ನಿಮ್ದೊಂದು 50,000 ಕೋಟಿಯಷ್ಟು ಹಣವನ್ನ ತೆಗೆದುಕೊಂಡು ನಾನು ಆನ್ಸರ್ ಮಾಡ್ಬೋದಾ? ನೀವು ಹೇಳಿದ ಹಾಗೆ ನಮ್ಮ ರಾಜ್ಯ ಸರ್ಕಾರ ನಾಗರಾಜ್ ಯಾದವ್, ಒಂದ್ ನಿಮಿಷ. ನೀವು ಚುನಾವಣೆಗೆ ಹೋಗುವ ಸಂದರ್ಭದಲ್ಲೂ ಕೇಂದ್ರ ಸರ್ಕಾರದ ಈ ಪ್ರಪೋಸಲ್ ಇತ್ತು. 22,62,000 BPL ಕಾರ್ಡ್ಗಳನ್ನು ಅನರ್ಹರು ಇಟ್ಕೊಂಡಿದ್ದಾರೆ. ಆಡಳಿತ ಪಕ್ಷವಾಗಿ ನಿಮ್ಮ ನಂಬರ್ ರಾಂಗ್ ಆಗಿರ್ತಕ್ಕಂಥದ್ದು, ನಿಜವಾಗ್ಲೂ ಅನರ್ಹ ಆಗಿರ್ಬೇಕಾಗಿ ನೋಟಿಫೈ ಆಗಿರ್ತಕ್ಕಂಥದ್ದು 13,87,652 ಕಾರ್ಡ್ಗಳು ಲಿಸ್ಟ್ ಆಗಿರ್ತಕ್ಕಂಥ ಯಾರನ್ನೂ ತೆಗೆದಿಲ್ಲ. ಕೆಲವು ಕಾರ್ಡ್ ಹೇಳ್ತೀನಿ, ಕೆಲವು ಸತ್ತವರು ಎಷ್ಟು ಜನ ಇದ್ದಾರೆ ನಂತರ ಇದೆ. 1,00,000. ಆಯ್ತು ಸರ್, 13 ಲಕ್ಷ ಕಾರ್ಡ್ಗಳು ಅನರ್ಹರು BPL ಕಾರ್ಡ್ಗಳನ್ನು ಇಟ್ಕೊಂಡಿದ್ದಾರೆ. ಒಂದೇ ನಿಮಿಷ ರೀ.
ಚುನಾವಣಾ ಪ್ರಣಾಳಿಕೆಯಲ್ಲಿ ಅನರ್ಹ BPL ಕಾರ್ಡ್ಗಳನ್ನು ರದ್ದುಗೊಳಿಸಿ ಅರ್ಹ BPL ಕಾರ್ಡುದಾರರಿಗೆ ನಾವು 5 ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತ ಹೇಳಿದ್ರೆ ಜನ ಅದಕ್ಕೆ ಓಟ್ ಹಾಕ್ತಾ ಇದ್ರು. ನಿಮ್ಗೆ 150 ಬರ್ತಿತ್ತು ಏನೋ ಗೊತ್ತಿಲ್ಲ ನನಗೆ. ಅನರ್ಹರನ್ನ ರದ್ದು ಮಾಡ್ತೀವಿ ಅಂದಿದ್ರೆ 150 ಸ್ಥಾನ ಕೊಡ್ತಿದ್ರು ಏನೋ ಜನ ಗೊತ್ತಿಲ್ಲ. ಅರ್ಹರಿಗೆ ಕೊಡ್ತೀವಿ ಅಂತ BPL ಕಾರ್ಡ್ ಸಪೋಸ್ ಟು ಬಿ an eligible person. ಎಲಿಜಿಬಲ್ ಪರ್ಸನ್ ಹೌ ವಿ ಸೆಡ್ BPL ಕಾರ್ಡ್ ಕೊಡ್ತೀವಿ ಅಂದ್ರೆ ಅರ್ಹರಿಗೆ ಕೊಡ್ತೀವಿ ಅಂತಕ್ಕಂಥ ಪ್ರಶ್ನೆ ನಮ್ಮ ನಾಡಿನ ಜನ ಕೇಳ್ತಾ ಇರ್ತಕ್ಕಂಥ ಇಷ್ಟು ಜನಕ್ಕೆ ನಾವು ತೆಗೆದಾಕಿಲ್ಲ. ಅದರಲ್ಲಿ ಕೆಲವು ಜನ ನಾವು ಲಿಸ್ಟ್ ಮಾಡಿಕೊಂಡಿದ್ರಲ್ಲಿ ಯಾರು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಇದ್ದಾರೋ ಯಾರು ಸರ್ಕಾರಿ ನೌಕರರು ಅವ್ರದ್ದು ಮಾತ್ರ ನಾವು ಚುನಾವಣೆ ಅನ್ನುವ ಮಹಾಯುದ್ಧದಲ್ಲಿ ನಾವು ನಿಂತ್ಕೊಂಡಿದ್ವಿ. ನಾವು ಹೇಳಿದ್ವಪ್ಪ ಅಶ್ವತ್ಥಾಮ ಹತೋಹತಃ, ನೀವು ಅರ್ಥ ಮಾಡ್ಕೊಂಡ್ರಿ ಹಂಗೆ ನಾವೇನ್ ಮಾಡೋಣ ಅಂದಂಗಿದೆ ಇದು. ಎಸ್ ಚಂದ್ರಶೇಖರ್, ಕೋತಿ ತಾನು ತಿಂದು ಅದೇನೋ ಮೇಕೆ ಮುಖಕ್ಕೆ ಒರೆಸ್ದಂಗಿದೆ ಇದು ಕತೆ. ಅಲ್ಲಿ 5 ಕೋಟಿ ಅನರ್ಹ BPL ಕಾರ್ಡ್ದಾರರು ದೇಶದಾದ್ಯಂತ ಇದ್ದಾರೆ, ಅವುಗಳನ್ನು ರದ್ದು ಮಾಡಬೇಕು ಅನ್ನೋದು ಕೇಂದ್ರ ಸರ್ಕಾರದ ಆದೇಶ ರೀ. ರದ್ದು ಮಾಡ್ಬಿಟ್ಟಿದ್ದಾರೆ ಆಲ್ರೆಡಿ. ಇಲ್ಲ ಅವ್ರು ಹೆಂಗ್ ರದ್ದು ಮಾಡ್ತಾರೆ? ಅಲ್ಲ ಅವ್ರು ರದ್ದು ಮಾಡಿದ್ರೆ ನೀವೇನ್ ಮಾಡ್ತೀರಿ ಹೆಂಗಿದ್ರೆ? ಅವ್ರು BPL ಕಾರ್ಡ್ಗಳನ್ನ ರದ್ದು ಮಾಡಿದ್ರೆ ನೀವೇನ್ ಮಾಡ್ತೀರಿ? ಕಾರ್ಡ್ಗಳನ್ನ ಮಾಡಿದ್ದಾರೆ, ಕೆಲವು BPL ಕಾರ್ಡ್ಗಳನ್ನ ಮಾಡಿದ್ದಾರೆ. ದಟ್ ಟಾಪಿಕ್ ಇಸ್ ಹಿಯರ್. ಅದು ಫಾರ್ ದ ಎಂಟೈರ್ ಕಂಟ್ರಿ. ದಟ್ ಫಾರ್ ದ ಎಂಟೈರ್ ಕಂಟ್ರಿ. ಅಪರೂಪದ ಪ್ರಕರಣ ಅಂತ ಅವರು ಒಂದು ನ್ಯಾಷನಲ್ ಇಂಟ್ರೆಸ್ಟ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಕೇಂದ್ರ ಸರ್ಕಾರದ ಬಗ್ಗೆ ನ್ಯಾಷನಲ್ ಇಂಟ್ರೆಸ್ಟ್, ಕೇಂದ್ರ ಸರ್ಕಾರದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಭಾರತ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಸೂಚನೆಯನ್ನು ಪಾಲಿಸುವ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನೀವು ನೋಡಿದ್ರೆ ಪ್ರತಿಭಟನೆ ಮಾಡ್ತೀರಿ ಅಂತೀರಪ್ಪ. ಧನ್ಯವಾದ. ಇವತ್ತಾರು ದೇಶದ ಬಾಯಲ್ಲಿ ಬಂತಲ್ಲ, ಧನ್ಯವಾದ. ನೋಡಿ ಸರ್, ಇವ್ರು ಪ್ರಶ್ನೆ ಕೇಳಿದ್ರು ಯಾರು ಕಾರ್ಡ್ಗಳನ್ನು ಕೊಟ್ಟಿದ್ದು ಅಂತೇಳಿ. 2013ರಿಂದ 2018ಗೆ ಯಾರ್ಯಾರು ಕಾರ್ಡ್ ಕೊಟ್ಟರು ಅದಕ್ಕೆ ₹1 ಅಕ್ಕಿ ಕೊಡ್ತಾ ಇದ್ವಿ, ಅದಕ್ಕೆ ₹29 ಕೇಂದ್ರ ಸರ್ಕಾರ ಕೊಟ್ಟಿದ್ದು. ಆವಾಗೇನು ವಿಷಯ ಬರಲಿಲ್ಲ. ಎಲೆಕ್ಷನ್ ಬಂತು 2018ರಲ್ಲಿ. ಫೆಬ್ರವರಿ 16, 2018ರಲ್ಲಿ ಆವತ್ತಿನ ಆಹಾರ ಸಚಿವರು UT ಖಾದರ್ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ, ಫೆಬ್ರವರಿ 20ರಿಂದ ಸ್ಥಳದಲ್ಲೇ BPL ಕಾರ್ಡ್ ಕೊಡ್ತಕ್ಕಂಥ ಅಭಿಯಾನ ಶುರು ಮಾಡ್ತಾ ಇದ್ದೀವಿ ಅಂತಾರೆ. 2018 ಫೆಬ್ರವರಿ 20ಕ್ಕೆ ಸ್ಥಳದಲ್ಲಿ ಆನ್ ದ ಸ್ಪಾಟ್ ಕೊಡ್ತೀವಿ ಅಂತ ಹೇಳ್ತಾರೆ. ಇದನ್ನ ಹೇಳ್ಕೊಂಡ್ ಬರ್ಬೇಕಾದ್ರೆ ಒಂದು ಪ್ರಶ್ನೆ ಕೇಳ್ತಾರೆ ಪತ್ರಕರ್ತರು, ಅಲ್ಲ ಸರ್ ಏನು ಅಕಸ್ಮಾತ್ ಸ್ಥಳದಲ್ಲೇ ಕೊಡ್ತೀವಿ ಅಂತ ಹೇಳ್ತಾರೆ, ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೆಂಗ್ ಮಾಡ್ತೀರಿ ಅಂತ ಹೇಳಿದ್ರೆ, ರೀ ಅಕ್ಕಿ ತಿನ್ನಕ್ರಿ 2 ಡಾಕ್ಯುಮೆಂಟ್ ಕಡಿಮೆ ಕೊಟ್ಟಿರಿ ಅಂತಾರೆ. 1 ತಿಂಗಳಲ್ಲಿ 17,26,000 ಕಾರ್ಡ್ಗಳು ಹೊಸದಾಗಿ ಸೇರ್ಪಡೆ ಆಗುತ್ತೆ. ಎಲೆಕ್ಷನ್ ಮುಂಚೆ 17,26,000 ಕಾರ್ಡ್ಗಳು ಹೊಸದಾಗಿ 1 ತಿಂಗಳಲ್ಲಿ. ನಿಮ್ಮ ಆರ್ಗ್ಯುಮೆಂಟ್ ಕೇಳಿಸ್ಕೊಂಡಿದ್ದಾರೆ. ಮನವಿ ಮಾಡ್ತಾ ಇದ್ದೀನಿ. ಡಾಕ್ಯುಮೆಂಟ್ ವಾಟ್ ಐ ಆಮ್ ಡಾಕ್ಯುಮೆಂಟ್ ಇದೆಯಾ? ಲೆಟ್ ಹಿಮ್ ಪ್ರೂವ್ ಇಟ್ ಟುಡೇ. ಚಂದ್ರಶೇಖರ್ ಹೇಳ್ತಾ ಇರುವಂತದ್ದು ಈ ಕಾಕಾ ಸಾಹೇಬ್ ಗುಫ್ರಿ, ನಾನಾ ಪಾಟೀಲ್ ಗುಫ್ರಿ ಅಂತ ಕಾರ್ಡ್ಗಳನ್ನು ಮೊದಲು ಹಂಚಲಾಗಿತ್ತು. ಕಾರ್ಡ್ಗಳ ಮೊದಲು, ಅದಾದ್ಮೇಲೆ ಒಂದು ನಿಮಿಷ, ಅದಾದ್ಮೇಲೆ ಸರ್ ಹಂಚಲಾಗಿತ್ತು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವರು ಮಾತ್ರ ಪ್ರತಿಪಾದನೆ ಮಾಡ್ಲಿ, ದಾಖಲೆ ಸಮೇತವಾಗಿ ಪ್ರತಿಪಾದನೆ ನಾನು ನನ್ನ ಪ್ರಶ್ನೆಯನ್ನು ಆರಂಭಿಸಿದ್ದೆ, ಕೋತಿ ತಾನು ತಿಂದು ಮೇಕೆ ಮುಖಕ್ಕೆ ಕೊರಸ್ದು ಅನ್ನಂಗಿದೆ ನಿಮ್ಮ ಆರ್ಗ್ಯುಮೆಂಟ್ ಅಂತಾನೆ ಬಿಜೆಪಿ ಅವ್ರ ಜೊತೆ ನಾನು ಚರ್ಚೆ ಶುರು ಮಾಡಿದ್ದೆ. ಮೈಂಡ್ ಯು ಪ್ಲೀಸ್. ಎಸ್ ಚಂದ್ರ, ಆವಾಗ ಇಶ್ಯೂ ಮಾಡ್ಬೇಕಾದ್ರೆ ಇವ್ರಿಗೆ ಯಾವುದೇ ಅನರ್ಹ ಕಾರ್ಡ್ಗಳಿರಲಿಲ್ಲ. ಅದಾದ್ಮೇಲೆ ಇವ್ರು ಘೋಷಣೆ ಅನೌನ್ಸ್ ಮಾಡಿದ್ರು, ಎಲ್ಲ ಇದು ಮಾಡಿದ್ರು, 330 ಬಂದಾದ್ಮೇಲೆ ಮೊನ್ನೆ ಜುಲೈ 20ಕ್ಕೆ ವಿಧಾನಮಂಡಲದಲ್ಲಿ ನಿಂತ್ಕೊಂಡು ಮುನಿಯಪ್ಪ ಅವರು ಅನೌನ್ಸ್ ಮಾಡಿದ್ರು 1,73,000 ಹೊಸದಾಗಿ ಅರ್ಜಿ ಬಂದಿದೆ. ಅದರಲ್ಲಾಗಲೇ ಪ್ರೋಸೆಸ್ಗಳು ತುಂಬಾ ನಡೆದೋಗಿದೆ. 1 ವಾರದೊಳಗಡೆಗೆ ಅವ್ರಿಗಾಗಲೇ ಆರೋಗ್ಯ ವಿಮೆ ಮಾಡೋದಕ್ಕೆ ಮಾಡ್ತಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನ ರೆಡಿ ಮಾಡಿದ್ದೀವಿ. ಹೊಸದಾಗಿ 1,73,000 ಘೋಷಣೆ ಮಾಡಿದ್ರಲ್ಲ ವಿಧಾನಮಂಡಲದಲ್ಲಿ, ಅದು ವಿಧಾನ ಪರಿಷತ್ತಲ್ಲಿ. ಅವತ್ತು ಇವ್ರಿಗೆ ಯಾವುದು ಅನರ್ಹ ಕಾಣಲಿಲ್ಲ. ಅದಾದ್ಮೇಲೆ ಇವರು ಇವಾಗ ತೋರಿಸಿದ್ರು, ಅದು ಏನು ಗೌರ್ಮೆಂಟ್ ಆರ್ಡರ್ ಬಂದಿತ್ತು ಎಷ್ಟಿದು, ಅದು ಸುಪ್ರೀಂ ಕೋರ್ಟ್ ಆರ್ಡರ್ ಮೇಲೆ ಅದು ಬಂದಿದ್ದು ಅಕ್ಟೋಬರಲ್ಲಿ. ಜೂನ್ 2024 ಈ ವರ್ಷದ ಜೂನಲ್ಲಿ RV ದೇಶಪಾಂಡೆ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡ್ತಾರೆ. ಏನಕ್ಕೆ? ಅನರ್ಹ ಕಾರ್ಡ್ಗಳನ್ನ ನೀವು ಹುಡುಕ್ಬಿಟ್ಟು ಅದನ್ನ ಮಾಡಿ ಅಂತೇಳಿ ಒಂದು ಸಮಿತಿ ಇದೇ ವಿಚಾರಕ್ಕೆ RV ದೇಶಪಾಂಡೆ ನೇತೃತ್ವದಲ್ಲಿ ಇದೇ ಸಿದ್ದರಾಮಯ್ಯನವರು ಮಾಡ್ತಾರೆ. ಇನ್ನು ಸಮಿತಿ ಎನ್ಕ್ವೈರಿ ಮಾಡ್ತಾ ಇದೆ, ವರದಿನೇ ಕೊಟ್ಟಿಲ್ಲ. ಏನು ಅರ್ಜೆಂಟ್ ಆಯ್ತು ಇವರಿಗೆ? ಇನ್ನು ವರದಿ ಇವ್ರದೇ RV ದೇಶಪಾಂಡೆ ಅವರು ಇನ್ನು ವರದಿ ಕೊಟ್ಟಿಲ್ಲ. ಇದ್ದಕ್ಕಿದ್ದಂಗೆ ಇವ್ರಿಗೆ ಅರ್ಜೆಂಟ್ ಆಗ್ಬಿಡ್ತು. ಆರೋಗ್ಯ ಇಲಾಖೆಯಿಂದ ಒಂದು ಇದು ಬಂತು, ಇದ್ದಕ್ಕಿದ್ದಂಗೆ ಶುರುವಾಯಿತು. ಯಾಕೆ? ಮೊನ್ನೆ ತಾನೇ ಎಲೆಕ್ಷನ್ ಮುಗೀತು, ಅಲ್ಲಿವರೆಗೂ ಅವ್ರಿಗೆ ಯಾವುದಿಲ್ಲ. ಅದಾದ್ಮೇಲೆ 2000 ಇದು
ಇವರ CM ಆಫೀಸಿಂದ ಮೊನ್ನೆ ಬಂದಿದ್ದು 13,77,657 ಅನರ್ಹ ಕಾರ್ಡ್ ಇದೆ ಅಂತೇಳಿ CM ಆಫೀಸಿಂದ ಬಂದಿದ್ದ ಸರ್ಕ್ಯುಲರ್ ಅವರಿಗೆ ಬಂದಿದ್ದು. ಎಷ್ಟು ಅನರ್ಹ? ಇವತ್ತು ಪ್ರೆಸ್ ಮೀಟ್ ಮಾಡಿ ಏನು ಹೇಳ್ತಾರೆ, 1,02,509 ನಾವು ಅನರ್ಹ ಮಾಡಿದ್ದೀವಿ, ಮಿಕ್ಕಿದ್ದಕ್ಕೆ ನಾನೇ ಹೊಣೆ ಹೊರ್ತೀನಿ. ಯಾರು ತಪ್ಪದು? 13,77,000 ಅಂತ CM ಸುಳ್ಳು ಹೇಳಿದ್ರ ಅಥವಾ ಪ್ಲೀಸ್ ಹೆಮ್ಮೆ ಏನ್ರಿ ಅದು? ಹೆಮ್ಮೆನಾ ಅದು? 13 ಲಕ್ಷ ಅನರ್ಹ ಇಟ್ಕೊಂಡಿದ್ದಾರೆ. ಅಲ್ರಿ 13 ಲಕ್ಷ ಅನರ್ಹರು BPL ಕಾರ್ಡ್ ಇಟ್ಕೊಂಡಿದ್ದಾರೆ. ಐಡೆಂಟಿಫೈ ಮಾಡಿದ್ದೀರಾ? ಎಸ್, ಅದನ್ನೇ ಅವ್ರು ಹೇಳ್ತಾ ಇರೋದು. ಐಡೆಂಟಿಫೈ ಮಾಡಿದ್ಮೇಲೆ 1,02,509 ಅಷ್ಟೇ ನಾವು ಮಾಡ್ತೀವಿ, ಮಿಕ್ಕಿದ ಯಾವುದು ನಾವು ಮಾಡೋದಿಲ್ಲ. ಹೆಚ್ಚು ಕಡಿಮೆ ಆಗಿದೆ, ಅಧಿಕಾರಿಗಳು ಹೊಣೆ ಅಲ್ಲ, ನಾನೇ ಹೊಣೆ ಅಂತ ಹೇಳ್ತಾರಲ್ಲ. ಯಾರು ಹೊಣೆ ಆಗ್ಬೇಕಾಗಿರೋದು? 13 ಲಕ್ಷ ಅಂತ ಸುಳ್ಳು ಹೇಳ್ತಿರ್ಕೊಂಡು CM ಹೊಣೆನಾ? ಅಥವಾ 13 ಲಕ್ಷ ಇದ್ರೂ ಬೇಡ 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 ನಾವು ಹಂಗೆ ಬಿಟ್ಬಿಡ್ತೀವಿ. ಚಂದ್ರಶೇಖರ್, ಬಿಯಾಂಡ್ ಪಾಲಿಟಿಕ್ಸ್ ಯೋಚನೆ ಮಾಡ್ರಿ. ಒಬ್ಬ ಸಚಿವರು ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ಇಟ್ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ, ನೀವು ವಾಲ್ಮೀಕಿ ಹಗರಣ ಆಗುತ್ತೆ, ಸಚಿವರು ರೆಸ್ಪಾನ್ಸಿಬಲ್ ಅಲ್ಲ, ಅಧಿಕಾರಿಗಳ ರೆಸ್ಪಾನ್ಸಿಬಲ್ ಅಂತಾರೆ. ವಕ್ಫ್ ರೈತರಿಗೆ ನೋಟಿಸ್ ಹೋಗುತ್ತೆ, ಸಚಿವರು ರೆಸ್ಪಾನ್ಸಿಬಲ್. ಮೂಡಾ ಸೈಟ್ ವಿಷಯದಲ್ಲಿ ತಗೊಂಡವ್ರದ್ದು ಏನು ತಪ್ಪಿಲ್ಲ, ಕೊಟ್ಟ ದಿನೇಶ್ ಕುಮಾರ್ ಸಸ್ಪೆಂಡು ಅಂತಾರೆ. ಹಿಂಗೆ ವಾತಾವರಣ ನಡೀತಾ ಇರುವಾಗ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವರು ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ಇಟ್ ಅಂದಾಗ ಒಂದು ಶಬಾಷರು ಅನ್ರಿ, ಶಬಾಷ್ ಅಂತೀರಿ. ಯಾವ ವಿಚಾರಕ್ಕೆ ಶಬಾಷ್ ಅಂತ ಹೇಳ್ಬೇಕು? ರೆಸ್ಪಾನ್ಸಿಬಲ್ ಕೇವಲ 1,02,000 ಆಗಿತ್ತು ಅಂತ ನಾನೇ ರೆಸ್ಪಾನ್ಸಿಬಲ್ ಅಂದ್ರೆ 13,77,000 ಅಂತ ಸುಳ್ಳು ಹೇಳ್ದಂತ CM ಕೂಡ ರೆಸ್ಪಾನ್ಸಿಬಲ್. ಪಾಯಿಂಟ್ ಟೇಕನ್. ಅವರು ಹೊಣೆ ತಾನೆ, CM ಹೊಣೆ ಇಲ್ವಾ? ಒಂದ್ ನಿಮಿಷ, ಇವ್ರು ಯಾವಾಗಲೂ ಯೂಟರ್ನ್ ನೋಡಿಬೇಕಾರೆ ಅಂದ್ರೆ ಈಗ 3 ತಿಂಗಳಿಂದ 4 ತಿಂಗಳಿಂದ 2 ತಿಂಗಳಿಂದ 1 ತಿಂಗಳಿಂದನೂ ಹೆಣ್ಮಕ್ಳಿಗೆಲ್ಲ ಅಳಿಸಿದ್ರು, ಕಣ್ಣಲ್ಲಿ ನೀರು ಹಾಕ್ಸಿದ್ರಲ್ಲ, ಇದಕ್ಕೆ ಯಾರು ಹೊಣೆ ಆಗ್ತಿದ್ರು? ಒಂದ್ ನಿಮಿಷ ಸರ್ಕಾರ ಇದ್ದಾಗ ತೆಗಿಲಿಕ್ಕೆ ನಿಮ್ಗೆ ಸಾಧ್ಯ ಆಗ್ಲಿಲ್ಲ, ಈಗ ಅವ್ರು ತೆಗಿತಾ ಇದ್ದಾರೆ. ನಮ್ಮ ಸರ್ಕಾರ ನೋಡಿ ಸರ್, ಈ ಪರಿಷ್ಕರಣೆ ಅಂತಕ್ಕಂಥದ್ದು ನಿರಂತರ ಪ್ರಕ್ರಿಯೆ, ಪ್ರತಿ ತಿಂಗಳು ಪರಿಷ್ಕರಣೆ ಆಗ್ತಿತ್ತು. ಸರ್ಕಾರದಾಗ ಒಂದು ಹಂತದಲ್ಲಿ ಬಿಯಾಂಡ್ ಪಾಲಿಟಿಕ್ಸ್ ಯೋಚನೆ ಮಾಡಬೇಕಾಗತ್ತೆ. ಇದು ರಾಜ್ಯದ ಸಂಪನ್ಮೂಲ ಸರ್, ತೆರಿಗೆದಾರರು ಕೊಟ್ಟಿರುವ ಹಣ ಅದು ಸರಿಯಾಗಿ ವಿನಿಯೋಗ ಆಗಬೇಕು ಅಂತ ಆನೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಆಗಿ ನಮ್ಮ ಬಯಕೆ. ಅದು ಸರಿಯಾಗಿ ವಿನಿಯೋಗ ಆಗಬೇಕು, ಇಲ್ಲ ಸರ್, ಅಪಾತ್ರ ದಾನ ಆಗೋದು ಬೇಡ ಅಂತ. ಹಂಗಿದ್ದಾಗ ನೀವು ವಿಪಕ್ಷಗಳ ಸೇರ್ಕೊಂಡು ಒತ್ತಡ ಹಾಕಿ ನಿಜವಾದ ಬಡವರು ಯಾರಿದ್ದಾರೆ ಅವ್ರಿಗೆ ಅನ್ಯಾಯ ಮಾಡೋದಕ್ಕೆ ಬಿಡಬೇಡಿ ಅಂತ. ಈ ಪಾಪ ಇಲ್ಲಿ ಕುತ್ಕೊಂಡು ಹತ್ರಲ್ಲ, ಇಂಥವ್ರಿಗೆ ಅನ್ಯಾಯ ಆಗಬಾರ್ದು, ಅದರ ಬಗ್ಗೆ ಎರಡನೇ ಮಾತಿಲ್ಲ. ಬಟ್ ಎಷ್ಟು ಜನ ನಾನು ತೋರಿಸ್ಲಿ ಸರ್? ಸರ್, ಈಗ ನೀವು ಹೇಳಿದ ಅಷ್ಟು ಮಾತುಗಳಿಗೆ ನಂಗೆ ಸಹಮತ ಇದೆ. ಖಂಡಿತವಾಗಿಯೂ ಈ ವಿಷಯದಲ್ಲಿ ಸಣ್ಣ ರಾಜಕೀಯ ಮಾಡೋದು ಬೇಕಾಗಿದೆ ಬೇಡ. ಆದರೆ ಶ್ರೀಯುತ ಪ್ರಶಾಂತ್ ನಾಥ್ ಅವರು ಇದನ್ನು ಯಾವ ಉದ್ದೇಶದಿಂದ ಇದು ಮುಂದುವರೆದಿರ್ಬೋದು ಅನ್ನೋದನ್ನು ಭಾಳಷ್ಟು ಸೂಕ್ಷ್ಮವಾದ ಒಂದು ಎಳೆಯನ್ನು ಕೊಟ್ಟಿದ್ದಾರೆ. ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಚುನಾವಣೆ ಪೂರ್ವದಲ್ಲಿ ಇವರು ಗ್ಯಾರಂಟಿಗಳ ಅನೌನ್ಸ್ ಮಾಡಿದಾಗ ಶ್ರೀಯುತ ಚಂದ್ರಶೇಖರ್ ಮತ್ತು ನಾನು ಸಹ ಇಲ್ಲೇ ಕುಳಿತುಕೊಂಡು ನಾವು ಹೇಳಿದ್ದೀವಿ, ದಯವಿಟ್ಟು ನೀವು ಮಾಡ್ತಕ್ಕಂತಹ ಘೋಷಣೆಗಳೇನಿದೆ ರಾಜ್ಯದ ಬೊಕ್ಕಸವನ್ನು ನೋಡಿಕೊಂಡು ನೀವು ಘೋಷಣೆ ಮಾಡ್ತಾ ಇಲ್ಲ, ರಾಜ್ಯದ ಬೊಕ್ಕಸದ ಆರೋಗ್ಯವನ್ನು ಹಾಳುಗೆಡುತ್ತೆ ಅಂತಕ್ಕಂಥದ್ದು ನಾವು ಹೇಳಿದ್ವಿ. ಸನ್ಮಾನ್ಯ ಖರ್ಗೆ ಅವರು ಸಹ ಅದೇ ಮಾತನ್ನು ಹೇಳಿದ್ದಾರೆ, ನಾವು ಬೇರೆ ಏನು ಹೇಳಿದ್ದಿಲ್ಲ. ಖರ್ಗೆ ಅವರು ಇವತ್ತು ಹೇಳ್ತಿರೋದನ್ನು ನಾವು ಚುನಾವಣೆ ಪೂರ್ವದಲ್ಲಿ ಹೇಳಿದ್ವಿ. ಇವರು ಹಿಂದೂ ಮುಂದೆ ನೋಡಲಿಲ್ಲ, ಇವತ್ತು ಅಧಿಕಾರಕ್ಕೆ ಬರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಸುಳ್ಳು ಘೋಷಣೆಗಳನ್ನು ಮಾಡೋರು, ಗೊಂದಲಗಳು ಕ್ರಿಯೇಟ್ ಮಾಡೋರು. ನಾನು ಅದನ್ನು ಯಾವುದು ಇವತ್ತು ಪ್ರಸ್ತಾಪ ಮಾಡಲ್ಲ. ಆದರೆ ಒಂದು ವಿಷಯವನ್ನು ನಾನು ಹೇಳ್ತೀನಿ ಸರ್, ಇವರು ಅನರ್ಹರನ್ನು ಇವತ್ತು ನೀವು ಗುರುತಿಸ್ತಿದ್ರಿ, ಯಾವ ರೀತಿ ಅದಕ್ಕೊಂದು ಪ್ರೊಸೀಜರ್ ಇದೆ ಸರ್. ಆ್ಯಕ್ಚುಲಿ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸಲ್ಲಿ ಒಂದು ಪ್ರೊಸೀಜರ್ಸ್ ಇದೆ. ಹೋಗಬೇಕು, ಅಲ್ಲಿ ಇನ್ಸ್ಪೆಕ್ಟರ್ ಮನೆಯನ್ನು ಹೋಗಿ ನೋಡಬೇಕು, ಅಲ್ಲಿ ತನಿಖೆ ಮಾಡಬೇಕು, ಇರ್ತಕ್ಕಂಥ ಪರಿಸ್ಥಿತಿಗಳಿಗೆ ಒಂದು ರಿಪೋರ್ಟ್ ಬರೀಬೇಕು. ಆ ರಿಪೋರ್ಟ್ ಬೇಸಿಸ್ ಮೇಲೆ ಕಾರ್ಡ್ ಅನ್ನ ಮಾಡಬೇಕು. ಅಂದ್ರೆ ಆನ್ ದ ಸ್ಪಾಟ್ ಏನು ಮಾಡಿದ್ರು ಅಂತ ಹೇಳಿದ್ರಲ್ಲ ಇವರು, ಆ ಥರದ್ದು ತಪ್ಪು, ಹಂಗೆ ತಪ್ಪು ಕೊಡೋಗಿಲ್ಲ ಸರ್. ಕೊಡಬೇಕಾದ್ರೂ ಇದೇ ಪ್ರೊಸೀಜರ್ ಮಾಡಬೇಕು, ಅದನ್ನು ಕ್ಯಾನ್ಸಲ್ ಮಾಡಬೇಕಾದ್ರೂ ಇದೇ ಪ್ರೊಸೀಜರ್ ಮಾಡಬೇಕು. ಆದರೆ ಯಾವುದೇ ಒಂದು ಪ್ರೊಸೀಜರ್ ಅನ್ನ ಅನುಸರಿಸದೇನೆ ಏಕಾಏಕಿ ಮಾಡಿರ್ತಕ್ಕಂಥ ಕ್ರಮ ಇದು. ಯಾಕೆ ಈ ಕ್ರಮ ಮಾಡ್ತಾರೆ? ಕೊಡಂಗಿ ಇಸ್ಕೊಂಡವನು ಈ ವೀರಭದ್ರ ಅನ್ನೋದಕ್ಕೆ ಯಾಕೆ ಸರ್ ಈ ಕೆಲಸ ಮಾಡಲಿಕ್ಕೆ ಸರ್ಕಾರಕ್ಕೆ ಒಂದು ಉದ್ದೇಶ ಇದೆ. ಸನ್ಮಾನ್ಯ ನಾಗರಾಜ್ ಯಾದವ್ ಅವರು ಒಂದು ವಿಷಯವನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರು, ನಾನು ಅದನ್ನು ಸ್ವಾಗತ ಮಾಡ್ತೀನಿ. ಏನು ರಾಷ್ಟ್ರೀಯ ಒಂದು ವಿಷಯವಾಗಿ 5 kg ಅಕ್ಕಿಯನ್ನು ಕೇಂದ್ರ ಸರ್ಕಾರದವ್ರು ಕೊಡ್ತಿರ್ತಕ್ಕಂಥದ್ದು, ಹಾಗಾಗಿ ಅದನ್ನು ಸಹ ನಾವು ಉಳಿಸ್ತೀವಿ ಅಂತಕ್ಕಂಥ ಒಂದು ದೊಡ್ಡ ಮನಸ್ಸನ್ನು ತೋರಿಸಿದ್ರು, ಅದು ನಾನು ಸ್ವಾಗತ ಮಾಡ್ತೀನಿ. ಆದರೆ ಇಲ್ಲೇನಾಗ್ತಿದೆ ಸರ್, ನೀವು ಅನರ್ಹರಿಗೆ ಮಾತ್ರ ನೀವು ಸೌಲಭ್ಯಗಳನ್ನು ವಾಪಸ್ ತಗೋತೀವಿ ಅನ್ನೋಗಿದ್ರೆ ಶಕ್ತಿ ಯೋಜನೆಯಲ್ಲಿರ್ತಕ್ಕಂಥ ಅನರ್ಹರನ್ನು ನೀವು ವಾಪಸ್ ತಗೋಬೇಕಾಗಿತ್ತು.
ಯಾಕೆ ತಗೊಳ್ಳೋದಿಲ್ಲ? ಗೃಹಜ್ಯೋತಿ ಯೋಜನೆಯಲ್ಲಿ ಇರ್ತಕ್ಕಂಥ ಅನರ್ಹರು ಅಲ್ಲೂ ಸಹ ಗೌರ್ಮೆಂಟ್ ಎಂಪ್ಲಾಯ್ಸ್ ಇದ್ದಾರೆ. ಗೌರ್ಮೆಂಟ್ ಎಂಪ್ಲಾಯ್ಸ್ ಒಬ್ಬ ಕ್ಲಾಸ್ 1 ಆಫೀಸರ್ ಹೆಂಡತಿ ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಾರೆ ಅಂದರೆ ಅದು ಅನರ್ಹತೆಯ ಪರಮಾವಧಿ ಅಲ್ವಾ? ಅಲ್ಲಿಗೆ ಕ್ಲಾಸ್ 1 ಆಫೀಸರ್ ಒಬ್ಬ ಹೆಂಡತಿ ಮನೆಯಲ್ಲಿ ಇವತ್ತಿನ ದಿವಸ ಗೃಹಲಕ್ಷ್ಮಿ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಸ್ಟೇಟ್ಮೆಂಟ್ ಇದೆ ಎಲ್ಲ ಪೇಪರಲ್ಲಿ, BPL ಕಾರ್ಡ್ ರದ್ದಾದ್ರೂ ಕೂಡ ನಿಮಗೆ 2,000 ತಿಂಗಳ ಬಂದೇ ಬರುತ್ತೆ ಸರ್. ಅದಷ್ಟು ಸರ್. ಆಮೇಲೆ ಸರ್ ಇದು ಎಲೆಕ್ಟ್ರಿಕ್ ಅದು ಹೇಳಿದ್ನಲ್ಲ ಸರ್, ಗೃಹಜ್ಯೋತಿ ಇದೆಯಲ್ಲ, ಕ್ಲಾಸ್ 1 ಆಫೀಸರ್ ಗಂಡ ಹೆಂಡತಿ ಇಬ್ರು ಅವ್ರ ಮನೆ ಇವತ್ತು ಫ್ರೀ ಸರ್. ಇದು ಅನ್ಯಾಯ ಅಲ್ವಾ? ಅಲ್ಲಿಗೆ ಇದನ್ನೇ ನಾವು ಕೇಳ್ತಾ ಇದ್ದಿದ್ದು. ನಾವು ಚುನಾವಣೆ ಪೂರ್ವದಲ್ಲೂ ಕೇಳಿದ್ವಿ, ಚುನಾವಣೆ ನಂತರವೂ ಸಹ ಹೇಳ್ತಿದ್ವಿ, ನಿಮ್ಮ ಗ್ಯಾರಂಟಿಗಳಿಗೆ ತಲೆ ಬುಡ ಇಲ್ಲ, ಗೊಂದಲಗಳ ಸೃಷ್ಟಿ ಮಾಡಿಕೊಂಡು ರಾಜ್ಯದ ಬೊಕ್ಕಸವನ್ನ ಹಾಳು ಮಾಡ್ತಿದ್ರಿ ಅಂತಕ್ಕಂಥ ಆರೋಪ ಮಾಡಿದ್ವು ಹೊರತು ಗ್ಯಾರಂಟಿಗಳನ್ನ ಅಪೋಸ್ ಮಾಡಿರಲಿಲ್ಲ ಸರ್. ಇವತ್ತು ಗ್ಯಾರಂಟಿ ಕೊಡ್ಲಿಕ್ಕೆ ನನ್ನ ರಾಜ್ಯದಲ್ಲಿ ತೊಂದರೆ ಏನಿಲ್ಲ ಸರ್, ಅಷ್ಟೊಂದು ಆದಾಯ ಇದೆ ಸರ್. ಇವತ್ತು ಸರಿಸುಮಾರು 36,000ದಿಂದ 40,000 ಕೋಟಿ ಇವತ್ತಿನ ದಿವಸ ಹೆಚ್ಚುವರಿ ಆದಾಯವನ್ನು ಇವರು ಸೃಷ್ಟಿ ಮಾಡಿದ್ದಾರೆ. ಇವತ್ತು ತೆರಿಗೆ ಮೂಲಕ ಸಾಮಾನ್ಯ ಜನರ ಮೇಲೆ ತೆರಿಗೆ ಹಾಕೋದ್ರ ಮೂಲಕ 36,000 ಕೋಟಿಯಿಂದ 40,000 ಕೋಟಿ ಆದಾಯ ಬರ್ತಾ ಇದೆ. ಇಂಥದ್ರಲ್ಲಿ ಇವತ್ತಿನ ದಿವಸ ಈ ಪರಿಸ್ಥಿತಿ ಯಾಕೆ ಬಂತು? ಒಂದು ಸೀಕ್ರೆಟ್ ಇದೆ ಸರ್. ಇಲ್ಲಿ ಶ್ರೀಯುತ ನಾಗರಾಜ್ ಅವರು ಹೇಳಿದ್ರು, ಕೇವಲ ಇವತ್ತಿನ ದಿವಸ 14 ಲಕ್ಷ ಕಾರ್ಡನ್ನು ನೀವು ವಿತರಣೆ ಮಾಡ್ಕೋತೀರಿ ಅಂತ ಇಟ್ಕೊಳ್ಳಿ. ಎಷ್ಟು ಗೊತ್ತು ಸರ್ ಲಾಭ ಆಗೋದು ಇವರಿಗೆ? 170 ರೂಪಾಯಿ ಇಂಟು 23, 14 ಲಕ್ಷ ಅಂತಾರೆ, ಬರೀ 23 ಕೋಟಿ ಅಷ್ಟೇ. ಇದು ಹೊರೆನಾ ರಾಜ್ಯಕ್ಕೆ? ಕಂಪ್ಲೀಟ್ ಸರ್. ಈಗ 14 ಲಕ್ಷ ಕಾರ್ಡನ್ನು ವಿತರಣೆ ಮಾಡ್ಕೋತೀರಿ ಅಂತ ಇಟ್ಕೊಳ್ಳಿ ಸರ್. ಅದಕ್ಕೆ 170 ರೂಪಾಯಿ ಇಂಟು 170 ರೂಪಾಯಿ ಹಾಕಿದ್ರೆ ಬರೀ 23 ಕೋಟಿ ತಿಂಗಳಿಗೆ ಬರ್ತಕ್ಕಂಥದ್ದು. ಇದು ಹೊರೆ ಅಲ್ಲ. ಹೊರೆ ನಿಜವಾಗಿಯೂ ಯಾವುದು ಅಂತಾರೆ, ಶ್ರೀಯುತ ನಾಗರಾಜ್ ಅವರು ಆಗಲೇ ಒಪ್ಕೊಂಡ್ರು, ಈ ಕಾರ್ಡನ್ನು ಇಟ್ಕೊಂಡು ಹಲವಾರು ಸೌಲಭ್ಯಗಳು ಪಡ್ಕೊಂತೀವಿ ಅಂತ. ಗೃಹಲಕ್ಷ್ಮಿ ಯೋಜನೆಯನ್ನು ಇದರಲ್ಲೇ ಪಡ್ಕೊಳ್ಳೋದು. ಅದಕ್ಕೆ 2,000 ಕೋಟಿ ನಾವು ಆ್ಯಡ್ ಮಾಡಿದ್ರೆ ಒಂದು ತಿಂಗಳಿಗೆ 280 ಕೋಟಿ. ಅಲ್ಲಿಗೆ ಸರಿಸುಮಾರು ಏನಾರನ್ನು 18% ವಿತರಣೆ ಮಾಡ್ಕೊಂಡ್ರೆ 480 ಕೋಟಿ. BPL ಕಾರ್ಡ್ ರದ್ದಾದ್ರೂ ದುಡ್ಡು ಕೊಡ್ತೀವಿ ಅಂತ ಹೇಳ್ತಿದಾರಲ್ರಿ. ಯಾವ್ದನ್ನ? ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸ್ಟೇಟ್ಮೆಂಟ್ ಇದೆ ಸರ್. ನಾನು ಅದನ್ನೇ BPL ಕಾರ್ಡ್, APL ಕಾರ್ಡುದಾರರಾದರೂ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 2,000 ತಿಂಗಳ ಕೊಡ್ತೀವಿ ಅಂತ ಸರ್. ಇಲ್ಲ ಸರ್, ನಮಗೇನಾಗತ್ತೆ ಇಲ್ಲಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಖಂಡಿತ ಆ ಮಾತನ್ನೇ ಹೇಳ್ತಿದ್ದಾರೆ. ಬಟ್ ಈ ಮಾಡಿರ್ತಕ್ಕಂಥ ಸ್ಕೀಮ್ ಇದೆಯಲ್ಲ, ಸ್ಕೀಮ್ ಇವತ್ತಿನ ದಿವಸ ನಿಜವಾದ ಹೊಡೆತ ಬೀಳ್ತಿರ್ತಕ್ಕಂಥದ್ದು ಅಲ್ಲಿ ಸರ್. ಇವತ್ತೇನಾಗ್ತಿದೆ, ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಅಂತ ಒಂದು ಸಮಿತಿ ಮಾಡಿದ್ದಾರೆ, ಎಲ್ಲ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಮಾಡಿದ್ದಾರೆ. 15 ಜನ, ಒಬ್ಬೊಬ್ಬರಿಗೆ 10,000, ಇನ್ನು ಅಲ್ಲಿ ಮುಖ್ಯಸ್ಥನಿಗೆ 15,000. ಅದೆಷ್ಟು ಬರ್ತಿದೆ ಗೊತ್ತಾ ಸರ್? 3,36,000 ರೂಪಾಯಿ ಒಂದು ತಿಂಗಳು ಬರ್ತಾ ಇದೆ. ಅದಕ್ಕೋಸ್ಕರ ಅಡ್ವರ್ಟೈಸ್ಮೆಂಟ್ ಬರ್ತಿರ್ತಕ್ಕಂಥದ್ದು 6,000 ಕೋಟಿ ಜಿಲ್ಲೆ ಇವಾಗಲೇ ಖರ್ಚು ಮಾಡಿದ್ದಾರೆ. ಸೊ ಇಷ್ಟೊಂದು ಖರ್ಚನ್ನು ಬೇರೆ ಅನುತ್ಪಾದಕವಾದ ರೀತಿಯಲ್ಲಿ ನೀವು ಖರ್ಚು ಮಾಡಿಕೊಂಡು, ಯಾವುದೇ ರೀತಿ ಇಲ್ಲದೆ ಇರೋದು ಖರ್ಚು ಮಾಡಿಕೊಂಡು, ಈ 3,500 ಕೋಟಿ ಕೊಡ್ತಿರ್ತಕ್ಕಂಥದ್ದು ಯಾರಿಗೆ? ಕಾಂಗ್ರೆಸ್ ವರ್ಕರ್ಸ್ಗೆ, ಸರ್ಕಾರಿ ಎಂಪ್ಲಾಯೀಸ್ಗಲ್ಲ, ಅಥವಾ ಗುತ್ತಿಗೆ ಆಧಾರದ ಮೇಲೆ ನಮ್ಮ ನಿರುದ್ಯೋಗಿಗಳನ್ನ ತಗೊಂಡು ಅವರು ಕೊಡ್ತಾ ಇರ್ತಕ್ಕಂಥದ್ದಲ್ಲ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಒಂದು ತಿಂಗಳಿಗೆ ಕೊಡ್ತಿರ್ತಕ್ಕಂಥದ್ದು 3,500 ಕೋಟಿ. ಯಾಕೆ ಕೊಡ್ತಿದ್ರಿ ನೀವು? ವರ್ಷಕ್ಕೆ ಎಷ್ಟಾಯ್ತು ಅಲ್ಲಿಗೆ? ನಿಮ್ಮ ಅಡ್ವರ್ಟೈಸ್ಮೆಂಟ್ಗೆ ನನ್ನ ರಾಜ್ಯದ ತೆರಿಗೆ ಹಣವನ್ನು ಬೇರೆ ರಾಜ್ಯದಲ್ಲಿ ಚುನಾವಣೆ ಗೆಲ್ಲಕ್ಕೋಸ್ಕರ ಅಡ್ವರ್ಟೈಸ್ಮೆಂಟ್ ಕೊಡ್ತಿರಲ್ಲ ನಿಮ್ಮ ಗ್ಯಾರಂಟಿಗಳಿಗೋಸ್ಕರ. ಎಷ್ಟು ಮಟ್ಟಿಗೆ ಸರಿ? ಈ ಥರದ್ದು ಆಗ್ತಿರ್ತಕ್ಕಂಥದ್ದು ಇವರ ಉದ್ದೇಶ ಇರತಕ್ಕಂಥದ್ದು ಸರ್. ಇದಕ್ಕೆ ಒಂದು ಪ್ರೊಸೀಜರ್ಸ್ ಇದೆ. ಕಾರ್ಡನ್ನು ಕೊಡಬೇಕಾದ್ರೂ ಒಂದು ಪದ್ಧತಿ ಇದೆ, ಕಾರ್ಡನ್ನು ವಾಪಸ್ ತಗೋಬೇಕಾದ್ರೂ ಪದ್ಧತಿ, ರದ್ದು ಮಾಡಬೇಕಾದ್ರೂ ಪದ್ಧತಿ ಇದೆ. ಆ ಪದ್ಧತಿನೇ ಅನುಸರಿಸ್ತಾ ಇವರು ಏಕಾಏಕಿ ಮಾಡ್ಲಿಕ್ಕೆ ಕೊಟ್ರಲ್ಲ, ಯಾಕೆ? ಉದ್ದೇಶ ಏನು? ವಿಪಕ್ಷಗಳು ಏನು ಹೇಳಲಿಕ್ಕೆ ಬಯಸ್ತಾವೆ ಹಂಗಿದ್ರೆ? ರದ್ದು ಮಾಡಬೇಕು, ಮಾಡಬಾರ್ದು ಸರ್. ಖಂಡಿತವಾಗಿಯೂ ನಾವು ಅರ್ಹರಿಗೆ ಕೊಡಿ ಯಾವಾಗಲೂ ಪ್ರಶ್ನೆ ಮಾಡ್ಬೋದ್ರಿ ಸರ್. ಖಂಡಿತವಾಗಿ ನಾವು ಹೇಳ್ತಿದೀವಿ, ಅರ್ಹರಿಗೆ ಕೊಡಿ ಅಂತಕ್ಕಂಥದ್ದನ್ನು ಮೊದಲೇನೂ ಹೇಳ್ತಿದೀವಿ, ಇವತ್ತು ಹೇಳ್ತಿದೀವಿ. ನೀವು ಗ್ಯಾರಂಟಿಗಳು ವಿತರಣೆ ಮಾಡ್ಕೊಳ್ಳಿ. ಯಾಕೆಂದ್ರೆ 5 kg ಅಕ್ಕಿ ಕೊಡ್ತಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ, ರಾಜ್ಯ ಅಲ್ವಲ್ಲ. ಇವ್ರು ಕೊಡ್ತಿರ್ತಕ್ಕಂಥದ್ದು 170 ರೂಪಾಯಿ ಅಷ್ಟೇ. ಅದು 5 kg ಬೆಲೆ ಅಲ್ಲ, ಅದು ನೀವು ಮಾಡ್ಕೊಳ್ಳಿ. ಆದ್ರೆ 5 kg ಕೊಡ್ತಿರ್ತಕ್ಕಂಥದ್ದು ಅಲ್ಲ. ಆದ್ರೂ ಸಹ ಇವರು 13ರಿಂದ 18ರವರೆಗೂ ಯಾವುದೇ ಕಾರಣಕ್ಕೂ ಯೋಚನೆ ಮಾಡಲಿಲ್ಲ. 13ರಿಂದ 18ರವರೆಗೂ ಎಷ್ಟು ಕಾರ್ಡ್ ಸೇರಿಸೋರು ಅಂತಕ್ಕಂಥದ್ದನ್ನ ಕೊಡ್ಲಿ, ಒಂದು ವೈಟ್ ಪೇಪರಲ್ಲಿ ಕೊಟ್ಬಿಡ್ಲಿ ನೋಡೋಣ ಅಲ್ಲಿಗೆ ಸರ್. ಖಂಡಿತವಾಗಿ ಹೇಳ್ತೀನಿ, ಇವತ್ತಿನ ದಿವಸ ಈ ಗ್ಯಾರಂಟಿಗಳ ಪರಿಷ್ಕರಣೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಕೂಗಲ್ಲ. ಸತೀಶ್ ಜಾರಕಿಹೊಳಿ ಅವ್ರ ಕೂಗು, ಹರಿಪ್ರಸಾದ್ ಅವ್ರ ಕೂಗು, ಎಲ್ಲ ಶಾಸಕರ ಕೂಗಿದು. ಅವರಿಗೆ ಅನುದಾನಗಳು ಸಿಗ್ತಿಲ್ಲ, ರಾಜ್ಯದ ಬೊಕ್ಕಸ ಖಾಲಿಯಾಗಿದೆ ಅಂತ ಕೂಗಾಗ್ತಿರ್ತಕ್ಕಂಥವ್ರು ಕಾಂಗ್ರೆಸ್ನವರು. ಗ್ಯಾರಂಟಿಗಳ ಬಂಡಲ್ ಅಂತ ಕರೆದವರು ಶ್ರೀಯುತ ಚಲುವರಾಯಸ್ವಾಮಿ ಅವರು, ಶ್ರೀಯುತ ಷಡಕ್ಷರಿ ಅವರು, ತಿಪ್ಟೂರು MLA ಅವರು, ಅವ್ರು ಕರೆದಿದ್ದು ನಾವಲ್ಲ. ಇದನ್ನ ಇವ್ರ ಪಕ್ಷದವರೇ ಕೂಗ್ತಾ ಇದ್ದಾರೆ. ಗ್ಯಾರಂಟಿಗಳಿಂದ ರಾಜ್ಯ ಹಾಳಾಗೋಗ್ತಿದೆ, ರಾಜ್ಯದ ಖಜಾನೆ ಬರ್ಬಾದ್ ಆಗ್ತಿದೆ ಅಂತಕ್ಕಂಥ ಮಾತನ್ನ ಹೆಜ್ಜೆಗೂ ಹೇಳ್ತಿರ್ತಕ್ಕಂಥವ್ರು ಕಾಂಗ್ರೆಸ್ನವರು ಹೊರತು ನಾವಲ್ಲ. ನಾವು ಹೇಳ್ತಿರ್ತಕ್ಕಂಥದ್ದು, ನೀವು ಗ್ಯಾರಂಟಿಗಳನ್ನ ಯಾವ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಅಧಿಕಾರಕ್ಕೆ ಬಂದರೋ ಆ ಮಾತನ್ನು ಉಳಿಸ್ಕೊಳ್ಳಿದೀವೋ. ಅವತ್ತಿನ ದಿವಸ ಯಾಕೆ ಹೇಳ್ಬೇಕಾಗಿತ್ತು ನೀವು ಇವ್ರಿಗೆ ಮಹದೇವಪ್ಪ ನಿನಗೂ ಫ್ರೀ, ನನಗೂ, ನನ್ನ ಹೆಂಡತಿಗೂ ಫ್ರೀ, ನಿನ್ನ ಹೆಂಡತಿಗೂ ಫ್ರೀ ಅನ್ನೋ ಮಾತನ್ನ ನೀವು ಸಾರ್ವಜನಿಕವಾಗಿ ಹೇಳಿ ಮತ ಪಡೆದ್ಬಿಟ್ಟು 136 ಸೀಟ್ ತಗೊಂಡ್ರಲ್ಲ, ಇವತ್ತು ಯಾಕೆ ನೀವು ಯೂಟರ್ನ್ ತಗೋತಿದ್ರಿ? ಅಂದ್ರೆ ರಾಜ್ಯ ಏನೇ ಆಗಲಿ ಅದನ್ನ ಈಡೇರಿಸಿ ಅಂತ. ಅಲ್ಲ, ಈಡೇರಿಸಿ ಅನ್ನೋ ಪ್ರಶ್ನೆ ಅಂದ್ರೆ ಸರ್, ನೀವು ಯಾಕೆ ಅವತ್ತು ಮಾತು ಕೊಟ್ರಿ? ನೀವು ಏನಪ್ಪ 15 ನೀವು ಬಜೆಟ್ ಅನ್ನು ಕೊಟ್ರಲ್ಲಪ್ಪ ಮುಖ್ಯಮಂತ್ರಿಗಳು, ನಿಮಗೆ ಗೊತ್ತಿರ್ಲಿಲ್ವಾ ಇದು? ಆಯ್ತಲ್ರಿ, 2 ಎಲೆಕ್ಷನ್ ಮುಗೀತಲ್ಲ. ಅಲ್ಲ ಸರಿ, ಅದನ್ನೇ ಹೇಳ್ತಿರೋದು. ಎಲೆಕ್ಷನ್ ದೃಷ್ಟಿಗೆ ಮಾತ್ರ ನಾವು ಮಾಡಿದ್ವಿ, ಆ ತಪ್ಪನ್ನು ತಿದ್ಕೋತೀವಿ ಅಂತ ಸಾರ್ವಜನಿಕವಾಗಿ ಕೇಳ್ಬಿಡ್ಲಿ ಇವರು, ನಾವು ಒಪ್ಕೊಂತೀವಿ. ನಾವು ತಪ್ಪು ಮಾಡಿದೀವಿ, ಹೌದು, ಎಲೆಕ್ಷನ್ ದೃಷ್ಟಿಯಿಂದ ನಾವು ಅಧಿಕಾರಕ್ಕೆ ಬರಬೇಕಾಗಿತ್ತು, ಆ ಕಾರಣಕ್ಕೋಸ್ಕರ ಇದನ್ನು ಮಾಡಿದೀವಿ ಅಂತ ತಪ್ಪನ್ನು ಒಪ್ಕೊಂಡ್ಬಿಡ್ಲಿ, ನಾವು ಖಂಡಿತವಾಗಿ ಸಹಕರಿಸ್ತೀವಿ. ಅದರ ಜೊತೆಗೆ ಪ್ರಶಾಂತ್ ಮತ್ತು ನಾಗರಾಜ್ ಯಾದವ್
ಅನರ್ಹರನ್ನು ಕೈಬಿಡಿ, ಅನರ್ಹರನ್ನು ಕೈಬಿಡಿ. ನಾವಿಬ್ಬರು ಮಾತಾಡ್ತೀವಿ, ನಾಗರಾಜ್ ಅದು ನೀವು ಹೇಳೋದು ಕರೆಕ್ಟು ಅಂತಾರೆ. ಒಂದು ಸಲ ಅನರ್ಹರ ಆ್ಯಂಗಲನ್ನು ಯೋಚನೆ ಮಾಡಿ. BPL ಕಾರ್ಡ್ದಾರರು ಅನರ್ಹರು ನಾವು ಇಟ್ಕೊಂಡಿದ್ದೀವಿ, ಸವಲತ್ತುಗಳನ್ನು ತಗೊಳ್ತೀವಿ ಅಂತ ಹೇಳ್ತಾರಲ್ಲ, ಯಾರ ಮೇಲೆ ಆರೋಪ ಇದೆಯಲ್ಲ, ಅವ್ರದ್ದು ಆ್ಯಂಗಲ್ ಯೋಚನೆ ಮಾಡಿ. ಅವರ ಮನೆ ಹೆಣ್ಣು ಮಕ್ಕಳು ಫ್ರೀಯಾಗಿ ಬಸ್ನಲ್ಲಿ ಓಡಾಡೋದಿಲ್ಲ, KSRTC ಬಸ್ ಹತ್ತೋದಿಲ್ಲ, KSRTC BMTC ಬಳಸೋದಿಲ್ಲ ಅವರು. ಯಾರು ಕೆಲವರು ಇದ್ದಾರೆ, ನಾನು ಹೇಳ್ತೀನಿ, ಮಧ್ಯಮ ವರ್ಗ, ಮೇಲ್ಮಧ್ಯಮ ವರ್ಗ ಅಂತ ಅನ್ಕೊಳ್ಳಿ. ಅವಶ್ಯಕತೆ ಇದೆ ಬಳಸ್ತಾರೆ, ಅವಶ್ಯಕತೆ ಇದ್ರೆ ಬಳಸ್ತಾರೆ. ಅವ್ರು ಹತ್ತದಿಲ್ಲ ರೀ, ಬಸ್ ಹತ್ತದಿಲ್ಲ, ತಮ್ಮ ಗಾಡಿಗಳಂತ ಓಡಾಡ್ತಾರೆ ರೀ ಅವರು. ಅದೇ ಅದೇ ಒಂದು ನಿಮಿಷ ಅವರಿಗೆ 2,000 ತಿಂಗಳ ದುಡ್ಡು ಬರ್ತಿಲ್ಲ. ಅವರು ಗೃಹ ಜ್ಯೋತಿ ಬರ್ತಿಲ್ವಾ? ಇಲ್ಲ, ಯಾಕೆ ಬೇಡ ಅಂತಾರೆ ಅವರು. ಬೇಡ ಅಂತ ಬಿಟ್ಟವ್ರ ಕತೆ ಹೇಳ್ತಾ ಇದ್ದೀನಿ ನಾನು. ಗೃಹ ಜ್ಯೋತಿ ಬೇಡಪ್ಪ, ನಾವು ನಮ್ಗೆ ಶಕ್ತಿ ಇದೆ ಅಂತಾರೆ ಅವರು. ನಮ್ಮ ತಿಂಗಳ ಕರೆಂಟ್ ಬಿಲ್ 1,500-2,000 ಬರ್ತಿತ್ತು, ನಾವು ಬಿಲ್ ಕಟ್ಕೋತೀವಿ, ಇದು ಬಡವರಿಗೆ ತಲುಪಲಿ ಅಂತ. ಅದೆಲ್ಲದರ ಬದಲಾಗಿ ಅವರು ಬಯಸೋದು ಅವರ ಮನೆ ಮುಂದಿನ ರೋಡ್ ಸರಿಯಾಗಿರ್ಬೇಕು, ಚರಂಡಿ ಸರಿಯಾಗಿರ್ಬೇಕು ಅಂತ. ಮೂಲಭೂತ ಸೌಕರ್ಯಗಳು ಸರಿ ಇರಬೇಕು, ಅದನ್ನ ಹಕ್ಕು ಅಲ್ವಾ? ರೈಟ್. ಮನೆಯಿಂದ ಆಫೀಸಿಗೆ ಹೊರಟ್ರೆ ಕಡಿಮೆ ಟ್ರಾಫಿಕ್ನಲ್ಲಿ ಆತ ಪ್ರಯಾಣ ಮಾಡಬೇಕು, ಸೇಫ್ ಅಂಡ್ ಕಮ್ ಬ್ಯಾಕ್. ರೋಡ್ ಏನು ಪಾಟ್ ಹೋಲ್ಸ್ ಇಲ್ಲದೆ ಇರೋ ರೋಡ್ನೆಲ್ಲ ಅವನು ಪ್ರಯಾಣ ಮಾಡಬೇಕು. ನೀವು ಒಂದು ಕಡೆ ಅವನಿಗೆ ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತಾ ಇಲ್ಲ, ಅವನಿಗೆ ಸಿಗೋ ಸವಲತ್ತುಗಳು ಸಿಗ್ತಾ ಇಲ್ಲ. ಅವನು ಮನೆ ಮುಂದಿನ ರೋಡು ಮೊಳಕಾಲ ತನಕ ನೀರು ನಿಲ್ಲುತ್ತೆ, ಮಳೆಗಾಲ ಅವನ ಅಸಮಾಧಾನಕ್ಕೆ ಒಬ್ಬ ವ್ಯಕ್ತಿ ನನಗೆ ಗ್ಯಾರಂಟಿ ಬೇಡ ಅಂತ ಹೇಳ್ತಕ್ಕಂಥ ವಿಚಾರ ಹೇಳಿದಾಗ ಅವನು ಅಪ್ರಿಷಿಯೇಟ್ ಮಾಡಬೇಕು. ನನ್ನ ಕಷ್ಟ ಇದ್ರೂ ಪರವಾಗಿಲ್ಲ, ಐ ಕ್ಯಾನ್ ಎಫರ್ಟ್ ಟು ಡೂ ಇಟ್ ಅಂತೇಳಿ ಬಿಟ್ಕೊಟ್ಟಾಗ ಒಂದು ಕಡೆ ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಆತ ಇಟ್ಟಿರ್ತಕ್ಕ ಬೇಡಿಕೆ ರಸ್ತೆ ಚೆನ್ನಾಗಿರಬೇಕು ಅಂತಕ್ಕಂಥ ವಿಚಾರ ಏನು ತಪ್ಪು ಇಲ್ವೇ ಇಲ್ಲ. ದಟ್ ಇಸ್ ಎನಿ ಗವರ್ಮೆಂಟ್, ಹೌ ಮಚ್ ಹಿ ಇಸ್ ಕಾಂಟ್ರಿಬ್ಯೂಟಿಂಗ್ ಟು ಯುವರ್ ಗ್ಯಾರಂಟಿ, ನಿಮ್ಮ ಗ್ಯಾರಂಟಿ ಯೋಜನೆಗಳಿಗೆ. ಅವನು ವೀಕೆಂಡ್ ನಲ್ಲಿ ವೀಕೆಂಡ್ ನಲ್ಲಿ ತನ್ನ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಒಂದು ಒಳ್ಳೆ ಹೋಟೆಲ್ಗೆ ಹೋಗಿ ಊಟ ಮಾಡಿದ್ರೆ ಒಂದು ಭಾಗ್ಯಲಕ್ಷ್ಮಿ ಯೋಜನೆಗೆ ಕೊಡಬೇಕಾದ 2,000 ರೂಪಾಯಿ ಟ್ಯಾಕ್ಸ್ ಕಟ್ತಾನ ಅವನು. ಟ್ಯಾಕ್ಸ್ ಕಟ್ತಾರೆ. ಆತ ಒಂದು ವೀಕೆಂಡ್ ನಲ್ಲಿ ಹೆಂಡತಿ ಮಕ್ಕಳ ಜೊತೆಗೆ ಹೋಗಿ ಒಂದು ಹೋಟೆಲ್ ನಲ್ಲಿ ಊಟ ಮಾಡಿದಾಗ ಕಟ್ಟುವ ಟ್ಯಾಕ್ಸ್ ನಲ್ಲಿ ಒಬ್ಬ ಮಹಿಳೆಗೆ 2,000 ತಿಂಗಳದ್ದು ಬರುತ್ತೆ. ಒಂದ್ ನಿಮಿಷ ಅವನೊಂದು ಕಾರ್ ತಗೊಂಡ್ರೆ 8-10 ಲಕ್ಷ ರೂಪಾಯಿ ರೋಡ್ ಟ್ಯಾಕ್ಸ್ ಕಟ್ತಾನ ಅವನು. ಅವನು ರೋಡ್ ಟ್ಯಾಕ್ಸ್ ಕಟ್ಟೋದು. ನೀವು ಅವನಿಗೆ ಪೆಟ್ರೋಲು ಡೀಸೆಲ್ ಜಾಸ್ತಿ ಮಾಡಿಟ್ರಿ, ಹೌದಾ? ಒಳ್ಳೆ ರಸ್ತೆ ಇಲ್ಲ. ರಾಜ್ಯ ಸರ್ಕಾರ ಮಾತ್ರ ಬ್ಲೇಮ್ ಮಾಡಕ್ ಹೋಗಬಾರ್ದು. ಯು ಟಾಕ್ ಅಬೌಟ್ ಎಂಟೈರ್ ಸಿಸ್ಟಮ್. ಪೆಟ್ರೋಲ್ ಡೀಸೆಲ್ ರಾಜ್ಯ ಸರ್ಕಾರ ಜಾಸ್ತಿ ಮಾಡ್ತಾರೆ, ಕೇಂದ್ರ ಸರ್ಕಾರ ಜಾಸ್ತಿ ಮಾಡ್ತಾರೆ. ಬಟ್ ಯಾರು ಎಷ್ಟು ಜಾನ್ ಮಾಡಿದ್ರೆ ಇನ್ನೊಂದು ದಿವಸ ಚರ್ಚೆ ಮಾಡೋಣ. ನಿಮ್ಗೆ ಗೊತ್ತಿದೆ ವಿಚಾರ. ನಾನು ಹೇಳೋದು ಅಲ್ಲ ನೀವೆಲ್ಲರೂ ಒಟ್ಟಾರೆ ವ್ಯವಸ್ಥೆ ಹೇಳ್ತಾ ಇರ್ತಕ್ಕಂಥ ಒಪ್ತೀನಿ ನಾನು. ಕೇವಲ ರಾಜ್ಯ ಸರ್ಕಾರಗಳ ಬಡವರ ಪರ ಇರಬೇಕು ಅನ್ನೋದ್ರಲ್ಲಿ ದೂಸರಾ ಮಾತಿಲ್ಲ ರೀ. ಅದ್ರ ಅರ್ಥ ಮಧ್ಯಮ ವರ್ಗದ ಬೆನ್ಮೂಳೆ ಮುರಿಬಾರ್ದು ಅಂತ ನಾನು ನೋಡಿ. ನೀವು ಹೇಳಿದ ಎಲ್ಲವನ್ನೂ ಒಪ್ತೇನೆ ನಾನು. ಒಬ್ಬ ಮಧ್ಯಮ ವರ್ಗ ಇರ್ಬೋದು, ಒಬ್ಬ ಶ್ರೀಮಂತ ಇರ್ಬೋದು, ಕಷ್ಟಪಟ್ಟು ನೀನು 30% ಟ್ಯಾಕ್ಸ್ ಕಟ್ತಾ ಇದೆ ಅಂದರೆ ಯು ಹ್ಯಾವ್ ರೈಟ್ ಟು ಆಸ್ಕ್ ವೇರ್ ದ ಮನಿ ಇಸ್ ಗೋಯಿಂಗ್, ನೋ ಡೌಟ್ ಅಬೌಟ್ ಇಟ್. ಯಾಕೆ ಶ್ರೀಮಂತ ಆಗಿದ್ದ ಮಾತ್ರಕ್ಕೆ ಅವ್ನು ಕೇಳಬಾರ್ದು ಅಂತೇನಿಲ್ಲ. ಟ್ಯಾಕ್ಸ್ ಕಟ್ಟೋ ಹಕ್ಕಿದ್ರೆ ದೇಶದಲ್ಲಿ ಆಗಿರ್ತಕ್ಕ ವಿಚಾರಗಳನ್ನ ಪ್ರಶ್ನೆ ಮಾಡೋಕೆ ಹಕ್ಕಿದೆ. ಐ ಅಪ್ರಿಷಿಯೇಟ್ ದ್ಯಾಟ್. ಯಾರು ಟ್ಯಾಕ್ಸ್ ಕಟ್ಟಲ್ವೋ ಅವ್ನಿಗೇನಾದ್ರು ಅವ್ನಿಗೆ ಗ್ಯಾರಂಟಿಗಳು ಸಿಗ್ತಾ ಇಲ್ವೋ ಆದರೂ ಕೂಡ ನಾಗರಿಕರಾಗಿ ಪ್ರಶ್ನೆ ಮಾಡೋಕ್ಕೂ ಎಲ್ಲರೂ ಉಳಿಸ್ಕೊಳ್ತಾರೆ ಒಬ್ಬ ನಾಗರಿಕರಾಗಿ. ನಾನು ವಿಚಾರ ಹೇಳ್ತಾ ಇರ್ತಕ್ಕಂಥದ್ದು ವಿಚಾರ ಪೊಲಿಟಿಕಲ್ ಗೇಮ್ಸ್ ಅವಶ್ಯಕತೆ ಇಲ್ಲ. ಮೂಲಭೂತ ಸೌಲಭ್ಯಗಳನ್ನು ಎಲ್ಲ ನಾಗರಿಕರಿಗೆ ಸಮಾನವಾಗಿ ಕೊಡಬೇಕಾಗಿರ್ತಕ್ಕಂಥ ಎಲ್ಲ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಚುನಾಯಿತ ಪ್ರತಿನಿಧಿಗಳ ಜವಾಬ್ದಾರಿ. ನೋಬಡಿ ಕ್ಯಾನ್ ಗೆಟ್ ಅವೇ ಫ್ರಮ್ ದ್ಯಾಟ್. ಈಗ ವಿಚಾರ ಬಂದಿರತಕ್ಕಂಥದ್ದು ಇವ್ರು ಬ್ಲೇಮ್ ಮಾಡ್ತಕ್ಕಂಥದ್ದು ಪೊಲಿಟಿಕಲೈಸ್ ಮಾಡಿದಿರಾ, ನೀವು ಅಡ್ವರ್ಟೈಸ್ಮೆಂಟಿಗೆ ಖರ್ಚು ಮಾಡ್ತಾ ಇದ್ದೀರಿ. ಕಾಂಗ್ರೆಸ್ ಅವ್ರಿಗೆ ಅಲ್ಲಿಗೆ ಹೋಗ್ಬೇಡಿ, ಅಕಾಡೆಮಿಕ್ ಡಿಬೇಟ್ಗೆ ಬರೋಣ. 13 ಲಕ್ಷ ಕಾರ್ಡ್ಗಳನ್ನು ಅವ್ರು ರದ್ದು ಮಾಡಿದಾರಾ? ಸುವರ್ಣ ಟಿವಿಯಲ್ಲಿ 22 ಲಕ್ಷ ಕಾರ್ಡ್ಗಳಂತ ಹಾಕ್ತಾರೆ. ತಪ್ಪು ಮಾಹಿತಿನ ಕೊಡಬೇಡಿ ಮನವಿ ಅಂತ ಮನವಿ ಮಾಡ್ತಾ ಇದ್ದೇನೆ. ಎರಡನೇದು ಹೇಳಬೇಕು ಅಂತಂದರೆ, ಯಾರು ಇನ್ಕಮ್ ಟ್ಯಾಕ್ಸ್ನ ಡಿಕ್ಲೇರ್ ಮಾಡ್ಕೊಂಡಿರ್ತಾರೆ 1,20,000 ಮೇಲೆ ಆಗಿದೆಯೋ ಅವ್ರನ್ನ ತೆಗಿಬೇಕು ಅಂತಕ್ಕಂಥ ನಿಮ್ಮದು ಕೂಡ ಸಹಮತ ಇದೆ. ನಾನು ಬಯಸಿದ್ದೇನೆ, ರಾಜ್ಯದ ಜನಗಳು ಸಹಮತನ ಬೆಳೆಸ್ತಾ ಇದ್ದೀನಿ. ಯಾರು ಸರ್ಕಾರಿ ನೌಕರಿ ತಗೊಂಡಿರ್ತಕ್ಕಂಥ ಅನ್ಎಂಪ್ಲಾಯ್ಡ್ ಏನಾದರೂ ತಪ್ಪು ಮಾಡಿದ್ರು ಕೂಡ ಬಿಡೋ ಅವ್ನ ಕೆಲಸ ಎಲ್ಲ ಏನೋ ಮಾಡಿದ ಅಂತ ಒಂದು ಮಾನವೀಯತೆ ದೃಷ್ಟಿ ಯೋಚನೆ ಮಾಡ್ಬೋದು. ಸರ್ಕಾರಿ ಎಂಪ್ಲಾಯ್ಮೆಂಟ್ ಇರೋ ತೆಗಿಬೇಕು ಅನ್ನೋದ್ರಲ್ಲಿ ಸಹಕಾರ ರಚನಾತ್ಮಕ ಅಪೋಸಿಷನ್ ನಾನು ಮಾಡಬೇಕು ಅಂತ ಕೇಳ್ತಾ ಇರುವಾಗ ಅಪೋಸಿಷನ್ ರಾಜಕೀಯ ಮಾಡ್ಕೊಂಡು ಸತ್ಯಗಳನ್ನ ಹೇಳ್ಬೇಡಿ, ಅರ್ಧ ಸತ್ಯಗಳನ್ನ ಹೇಳ್ತಾ ಇದ್ದೀನಿ. 1,02,000 ವಿಚಾರಕ್ಕೆ ಸಂಬಂಧಪಟ್ಟ ಲಿಸನ್ ಟು ಮೀ. ತೆರಿಗೆದಾರರು BPL ಕಾರ್ಡ್ಗಳನ್ನು ಹೊಂದಿರಬಾರದು, ಅವರ ಮನೆ ಹೆಣ್ಣು ಮಕ್ಕಳಿಗೆ ತಿಂಗಳಿಗೆ 2,000 ಬರಬಾರ್ದು, ಅವರ ಮನೆ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಬಸ್ ಪ್ರಯಾಣ ಅಲ್ಲ. ಇದೆಲ್ಲವೂ ನನ್ನ ಆರ್ಗ್ಯುಮೆಂಟ್ ಹೌದು. ಅದರ ಜೊತೆಗೆ ಅವನು ತೆರಿಗೆದಾರನಾಗಿರುವ ಕಾರಣಕ್ಕೆ ಅವನಿಗೆ ಅವನದೇ ಆದ ಹಕ್ಕುಗಳಿದ್ದಾವೆ. ಆ ಹಕ್ಕುಗಳನ್ನು ನೀವು ಈಡೇರಿಸಬೇಕು. ಹೌದು. ಒಂದ್ ನಿಮಿಷ ಒಂದು ಫ್ಯಾಮಿಲಿ ಜೊತೆಗೆ ಹೋಗಿ ಅವನು ಒಂದು ವೀಕೆಂಡ್ನಲ್ಲಿ ಒಂದು ಒಳ್ಳೆ ಹೋಟೆಲ್ನಲ್ಲಿ ಊಟ ಮಾಡಿದ್ರೆ
ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ ಒಬ್ರು ಕೂತ್ಕೊಂಡು ಊಟ ಮಾಡ್ದಂಗೆ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಒಬ್ರು ಕೂತ್ಕೊಂಡು ಊಟ ಮಾಡ್ದಂಗೆ ಟ್ಯಾಕ್ಸ್ ಕಟ್ತಾನೆ ಅವನು. ಪೂರ್ವಕವಾಗಿ ಹೇಳ್ಬೇಕು ಅಂದ್ರೆ ಅಷ್ಟು ಟ್ಯಾಕ್ಸ್ ಕಟ್ತಾನೆ ಅವನು. ದೇವಸ್ಥಾನಗಳು ಅವನಿಗೆ ಗ್ಯಾರಂಟಿಗಳು ಕೊಟ್ಟ ನಂತರ ನಾಗರಾಜ್ ಎಲ್ಲಿಂದ ಎಲ್ಲಿಗೂ ಹೋಗ್ಬೇಡಿ, ನಾಗರಾಜ್ ಯಾದವ್ ಎಲ್ಲಿಂದ ಎಲ್ಲಿಗೂ ಹೋಗ್ಬೇಡಿ, ಎಲ್ಲಿಂದ ಎಲ್ಲಿಗೂ ಹೋಗ್ಬೇಡಿ ನಾಗರಾಜ್ ಯಾದವ್ ಎಲ್ಲಿಂದ ಎಲ್ಲಿಗೂ ಹೋಗ್ಬೇಡ್ರಿ, ನಾಗರಾಜ್ ಯಾದವ್ ಎಲ್ಲಿಂದ ಎಲ್ಲಿಗೂ ಹೋಗ್ಬೇಡಿ, ದಯವಿಟ್ಟು ಎಲ್ಲಿಂದ ಎಲ್ಲಿಗೂ ಹೋಗ್ಬೇಡಿ, ಎಲ್ಲಿಂದ ಎಲ್ಲಿಗೂ ಹೋಗ್ಬೇಡಿ. GST ಆಲ್ಸೋ ಇನ್ಕ್ರೀಸ್ ಬಿಕಾಸ್ ಆಫ್ ಗ್ಯಾರಂಟೀಸ್. ಗೊತ್ತಾ ನೀವು ಕರ್ನಾಟಕ ರಾಜ್ಯದಲ್ಲಿ ಪರ್ಚೇಸಿಂಗ್ ಕೆಪಾಸಿಟಿ ಇನ್ಕ್ರೀಸ್ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಆಗಿದೆ. ಯಾಕೆ ಆಯ್ತು? ಮಹಾರಾಷ್ಟ್ರದಲ್ಲಿ ಜಾಸ್ತಿ ಆಗಿದೆ. ಯಾಕೆ ಆಯ್ತು ಅಲ್ಲಿಗೆ? ಗಂಡಿಗೆ ಖರ್ಚು ಮಾಡಿದ ಮಕ್ಕಳು GST ಮಹಾರಾಷ್ಟ್ರದಲ್ಲಿ ಜಾಸ್ತಿ ಆಗಿದೆ. ಯಾಕಾಯ್ತು? ಅಲ್ಲಿ ಗ್ಯಾರಂಟಿ ಇತ್ತು ಅಲ್ಲಿ. ಮಹಾರಾಷ್ಟ್ರದಲ್ಲಿ ಜಾಸ್ತಿ ಆಯ್ತು GST, ಅಲ್ಲಿ ಗ್ಯಾರಂಟಿ ಇತ್ತು ಅಲ್ಲಿಗೆ. ಪಾಲಿಟಿಕ್ಸ್ ಇನ್ವಾಲ್ವ್ ಆಗೋದು ನೋಡಿ. ನಾಗರಾಜ್ ಯಾದವ್ ಇದರಲ್ಲಿ ಎರಡು ಭಾಗ ಇದಾವೆ. ಒಂದು ಸರ್ಕಾರದ ಖಜಾನೆಗೆ ಎಷ್ಟು ಬರ್ತಾ ಇತ್ತು, ಎಷ್ಟು ಬರ್ತಾ ಇದೆ ಅನ್ನುವಂಥದ್ದು ಒಂದು, ಅದರಿಂದ ಜನಸಾಮಾನ್ಯರಿಗೆ ಎಷ್ಟು ಸಿಗ್ತಾ ಇತ್ತು, ಎಷ್ಟು ಸಿಗ್ತಾ ಇದೆ ಅನ್ನೋದು ಒಂದು, ಏನು ಸಿಗ್ತಾ ಇತ್ತು, ಏನು ಸಿಗ್ತಾ ಇದೆ ಅನ್ನೋದು ಕೂಡ purchasing capacity increased because they are getting 5,000 to 6,000 rupees every month to a BPL family. That should be appreciated. ಕರ್ನಾಟಕದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಷ್ಟಿತ್ತು, ಎಷ್ಟು ಇದೆ? ನೋಡಿ ಕ್ಯಾಪಿಟಲ್ ನಾನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಯ್ತು, ಹೇಳ್ತಾ ಇದ್ದೀನಿ ನಿಮ್ಗೆ. ಒಂದು ನಿಮಿಷ ನಾನು ಸರಳಗೊಳಿಸಿ ಹೇಳ್ತಾ ಇದ್ದೀನಿ. ರಸ್ತೆಗಳು, ಚರಂಡಿಗಳು, ಆಸ್ಪತ್ರೆಗಳು, ಪೊಲೀಸ್ ಸ್ಟೇಷನ್ಗಳು, ಈ ರೀತಿಯಾದಂತಹ ಅಸೆಟ್ ಕ್ರಿಯೇಷನ್ ಎಷ್ಟು ಖರ್ಚು ಮಾಡಲಾಗ್ತಾ ಇತ್ತು, ಎಷ್ಟು ಈ ಬಜೆಟ್ ಅನೌನ್ಸ್ ಮಾಡಿದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಮೊನ್ನೆ ಮಾಡಿದ ಬಜೆಟ್ ಅಲ್ಲಿ 3,71,000 ಕೋಟಿ ಬಜೆಟ್ ಮಾಡಿದಾಗ 1,20,000 rupees kept for a development of the state of Karnataka or capital investment ಅಂತ ಮಾತು ಹೇಳ್ತಾ ಇದ್ದೀನಿ. 52,000 ಕೋಟಿಗಳನ್ನ ನಾವು ಗ್ಯಾರಂಟಿಗಳೇ ಕೊಟ್ಟಿದ್ದೀವಿ ಅಂತ ಹೇಳಿದ್ವಿ. ಮಿಕ್ಕಿದ ದುಡ್ಡು ನಾವು ಆಬ್ಲಿಗೇಟರಿ ಎಕ್ಸ್ಪೆಂಡಿಚರ್ 1,20,000 rupees for infrastructure development capital 1,20,000 ಕೋಟಿ ರೂಪಾಯಿಗಳು. ಗ್ಯಾರಂಟಿ ಹೆಂಗ್ರಿ ಅದು ಕ್ಯಾಪಿಟಲ್ ಗ್ಯಾರಂಟಿ 52,000 is different. 1,20,000 ಇನ್ಫ್ರಾಸ್ಟ್ರಕ್ಚರ್ ಕ್ಯಾಪಿಟಲ್ ರಾಂಗ್ ಇದ್ರೆ ಬಹಿರಂಗವಾಗಿ ಕ್ಷಮೆ ಕೇಳ್ತೇನೆ. ನಾಗರಾಜ್ ಅವರು ಮಾತನ್ನ ಅವ್ರು ಕ್ರಾಸ್ ಚೆಕ್ ಮಾಡ್ಕೊಳಕ್ಕೆ ನಾನು ಸಮಯ ಕೊಡ್ತೀನಿ. 3 ನಿಮಿಷ ಟೈಮ್ ತಗೊಳ್ಳಿ, ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಕ್ರಾಸ್ ಚೆಕ್ ಮಾಡ್ಕೊಡ್ರಿ. ನೀವು ಮತ್ತೊಮ್ಮೆ ನೀವು ಹೇಳಿದ್ರೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. 1,20,000 ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇದೆ, ಅದನ್ನ ಗ್ಯಾರಂಟಿ ಯೋಜನೆಗಳನ್ನು ಬಿಟ್ಟು ಅಂತ ಹೇಳಿದ್ರಿ. 52,000 ಕೋಟಿ ರೂಪಾಯಿ ಗ್ಯಾರಂಟಿಗಳಿಗೆ 1,20,000 ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಗೋಸ್ಕರ ಇಟ್ಟಿರ್ತಕ್ಕಂಥ ವಿಚಾರ. ಉಳಿದಂತ ದುಡ್ಡುಗಳನ್ನ 3,70,000 ಉಳಿದನ್ನ ಆಬ್ಲಿಗೇಟರಿ ಎಕ್ಸ್ಪೆಂಡ್ ಸ್ಯಾಲರೀಸ್ಗೆ ಇದು ತಪ್ಪಾಗಿದ್ರೆ ಕ್ಷಮೆ ಕೊಡ್ತೀರಿ. 100%. ಬ್ರೇಕ್ನಲ್ಲಿ ನೀವು ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇದ್ದಾಗ ನಾಗರಾಜ್ ಯಾದವ್ ಅವರು ಮುಖ್ಯಮಂತ್ರಿಗಳ ಕಚೇರಿಗೆ ಫೋನ್ ಮಾಡಿದ್ರು. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕರ್ನಾಟಕದ ಎಷ್ಟು ಅಂತ ಕೇಳಿದ್ರು. ಗ್ಯಾರಂಟಿ ಯೋಜನೆಗಳನ್ನು ಇನ್ಕ್ಲೂಡೆಡ್ ಎಷ್ಟು, ಎಕ್ಸ್ಕ್ಲೂಡೆಡ್ ಎಷ್ಟು ಅಂತ. ತಪ್ಪಾಗಿದ್ರೆ ಕ್ಷಮೆ ಕೋರ್ತೀನಿ ಅಂದಿದ್ರು ಅವರು. ಮುಖ್ಯಮಂತ್ರಿಗಳ ಕಚೇರಿ ತಮಗೆ ಸ್ಪಷ್ಟಪಡಿಸ್ತು ನಾಗರಾಜ್ ಯಾದವ್. ತಾವಾಗೆ ನಂಬರ್ಗಳನ್ನು ಹೇಳ್ಬಿಡಿ, ತಾವೇ ಹೇಳ್ಬಿಡಿ. ನೀವು ಕೇಳಿದ ಪ್ರಶ್ನೆ ರಾಜ್ಯದ ಹಿತದೃಷ್ಟಿಯಿಂದ ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ನಾನು ಹೇಳಿದೆ ನನ್ನ ಬಜೆಟ್ ಎಷ್ಟಿತ್ತು, 3,71,000 ಅಂತಂದೆ, ಡೆವಲಪ್ಮೆಂಟ್ 1,20,000 ಅಂತಂದೆ, ಗ್ಯಾರಂಟಿಗೆ 52,000 ಅಂತಂದೆ. ನೀವು ಕೇಳಿದ್ರೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಎಷ್ಟು ಅದರಲ್ಲಿ ವಿತೌಟ್ ಗ್ಯಾರಂಟೀಸ್ ಅಂತ ಕೇಳಿದ್ರಿ. ಇಟ್ ಶುಡ್ ಬಿ ಅಬೌಟ್ 55 lakh crores ಹೇಳಿದ್ರಿ. ಸರಿ ಇದೆ, ನೀವು ನನಗಿಂತ ಕೂಡ ಬುದ್ಧಿವಂತರ ಗೊತ್ತಿದೆ ನನಗೆ. ಹಾಗಾಗಿ ಹೇಳಿದ್ರೆ ಒಟ್ಟಾರೆ ಹೇಳ್ಬೇಕದು ಡೆವಲಪ್ಮೆಂಟ್ಗೆ ದುಡ್ಡು ಇಟ್ಟಿದ್ದೇವೆ. ಗ್ಯಾರಂಟಿಗಳು He has accepted my numbers, what I have told. ಆದ್ರೆ ಒಂದು ಮಾತ್ರ ಕ್ಲಾರಿಟಿ ಇದೆ ಅಂದ್ರೆ 52,000 ಕೋಟಿಗಳ ಗ್ಯಾರಂಟಿಗಳಿಗೆ ಕೊಟ್ಟಿರೋದು ನಿಜ. ಅದು ಬಡವರ ಪರವಾಗಿರ್ತಕ್ಕಂಥ ಸಬಲೀಕರಣಕ್ಕೋಸ್ಕರ ಇಟ್ಟಿರೋ ದುಡ್ಡು ಆಗ್ತದೆ. ಅದರ ಜೊತೆಗೆ ಉಳಿದಿರ್ತ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಸೇರಿಸ್ಕೊಂಡಾಗ 1,20,000 ಕೋಟಿನ ಡೆವಲಪ್ಮೆಂಟ್ಗೋಸ್ಕರ ಇಟ್ಟಿರ್ಬೇಕಾದ್ರೆ ರಾಜ್ಯ ಸರ್ಕಾರ ಮೊಟ್ಟಲ ಬದಲು ಮಾಡಿ ಯಾವಾಗಲೂ ಬಿಜೆಪಿ ಸರ್ಕಾರಗಳು ಎಂದೂ ಮಾಡಲಿಲ್ಲ ಇಂಥ ಒಳ್ಳೆ ಕೆಲಸಗಳನ್ನ. ಇವತ್ತು ಕೂಡ ಹೇಳ್ತೀನಿ ಕೇಳಿ, ಇಂಥ ಗ್ಯಾರಂಟಿಗಳ ಯಾವುದೇ ಬಿಜೆಪಿ ರಾಜ್ಯ ಸರ್ಕಾರಗಳೇ ಮಾಡ್ಲಿಕ್ಕಾಗ್ಲಿಲ್ಲ. ಅದು SC/ST ಕೂಡ 24.1% ನಾವು ಏನ್ ತಂದ್ವಿ, SCP TSP ತಂದ್ವಲ್ಲ, ಅಂತ ಒಂದು ಅತ್ಯುತ್ತಮ ಬಿಜೆಪಿಯವರು JDS ತರಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಚಂದ್ರಶೇಖರ್, ವಿಪಕ್ಷಗಳು ಕೂಡ ರಚನಾತ್ಮಕವಾಗಿ ಕೆಲಸ ಮಾಡಬೇಕು. ವಿಪಕ್ಷಗಳ ಕೊಡುಗೆ ಕೂಡ ನನ್ನ ಬೇಡಿಕೆ ಸರ್. ರಾಜ್ಯದ ಅಭಿವೃದ್ಧಿಗೆ ಅದು ಕೊಡುಗೆ ಇರಬೇಕು. ನೀವು ಅಧಿಕಾರಕ್ಕೆ ಬಂದರೆ ಬಂಗಾರದ ತಗಡ ಹಾಕಿಸ್ತೀನಿ ರೋಡ್ ಮೇಲೆ ಅಂದಿದ್ರಿ, ಹಾಕ್ಸಿ ಈಗ ನೋಡೋಣ ಅಂತಂದರೆ ನೀವು ತಮಾಷೆ ನೋಡ್ತಾ ಇದ್ದೀರಿ ಅಂತ ಅರ್ಥ ಆಗ್ಬಿಡುತ್ತೆ. ಡೋಂಟ್ ಡೂ ದ್ಯಾಟ್. ಹಾಗೆ ಮಾಡುವುದರಿಂದ ರಾಜ್ಯದ ಆರ್ಥಿಕತೆ ಹಳಿ ತಪ್ಪುತ್ತೆ ಅನ್ನೋದರ ಕಲ್ಪನೆ ನಿಮಗೂ ಇರಬೇಕು. ಒಂದು ಹೀಗೆ ಹುಚ್ಚಾಟಗಳು ಆಡಿ ಜನರ ಮುಂದೆ ನಗೆಪಾಟ್ಲಾಗಿ ಯೂಟರ್ನ್ಗಳು ತಗೊಂತಿರೋದು ಯಾರು 15 ದಿವಸಕ್ಕೊಂದ್ಸರಿ ನಾವು ಹೇಳಿದ್ವಿ ಅವರಿಗೆ ಹುಚ್ಚಾಟ ಮಾಡಿ ಯೂಟರ್ನ್ ತಗೊಳ್ಳಿ ಅಂತೇಳಿ. ಒಂದು ಮಾತು ಹೇಳಿದ್ರು ಆಗಲೇ ನಾಗರಾಜ್ ಯಾದವ್ ಅವರು,
22 ಲಕ್ಷ ಅಂತ ನೀವು ಸುವರ್ಣ ನ್ಯೂಸ್ ಅನೌನ್ಸ್ ಮಾಡಿದ್ರೆ 22 ಲಕ್ಷ ಅಲ್ಲ, ಅದು 13 ಲಕ್ಷ ಅಂತೇಳಿ. 22 ಲಕ್ಷ, ಒಂದು ನಿಮಿಷ ಸರ್, 22,62,000 ಅಂತ ಹೇಳಿರೋದು ಸುವರ್ಣ ನ್ಯೂಸ್ ಅವರಲ್ಲ, ನಿಮ್ಮ ಗವರ್ನೆನ್ಸ್ ಡಿಪಾರ್ಟ್ಮೆಂಟು ಆಹಾರ ಇಲಾಖೆ ಕೊಟ್ಟಂತಹ ಮಾಹಿತಿ. ಆಮೇಲೆ ಆಹಾರ ಇಲಾಖೆ CM ಆಫೀಸ್ಗೆ ಹೋಗೋಷ್ಟೊತ್ತಿಗೆ ಅದು 13 ಲಕ್ಷ ಆಗಿತ್ತು. ಅದು ಗವರ್ನೆನ್ಸ್ ಕೊಟ್ಟಿದ್ದು ಮೊದಲನೇದು. ಎರಡನೇದು ಸರ್, ಒಂದು ನಿಮಿಷ, ಇಲ್ಲಿಂದ ನಿಮ್ಮ ಡಿಪಾರ್ಟ್ಮೆಂಟ್ ಅಂತ ಕೇಳಿ. ಈಗ 13 ಲಕ್ಷ ಇದ್ದಿದ್ದು 1.5 ಲಕ್ಷ ಆಗಿಲ್ವಾ ಈಗ? ಇಲ್ಲ, ಈಗಲೂ ಕೂಡ ಐಡೆಂಟಿಫೈ ಮಾಡಿದ್ರೆ ಅನರ್ಹ ಕಾರ್ಡ್ಗಳು ಇವೆ. ಆದ್ರೆ ಈಗ 1,02,000 ಮಾಡಿ 2 ಕ್ಯಾಟಗರಿ ಮಾತ್ರ ಇನ್ಕಮ್ ಟ್ಯಾಕ್ಸ್ ನೋಡಿ. ಒಂದು ಯಾಕೆ ಈ ಗೊಂದಲ ಇದ್ದಕ್ಕಿದ್ದಂಗೆ ಶುರುವಾಯ್ತು ಅಂತ ಹೇಳಿದ್ರೆ, ಅಭಿಯಾನ ಅಂತ ಶುರು ಮಾಡಿದ್ರು ಇವರು. ಅಭಿಯಾನ ಶುರುವಾದಾಗ ಏನಾಗುತ್ತೆ, ಎಲ್ಲ ಆಫೀಸರ್ಗಳಿಗೆ ಒಂದು ಟಾರ್ಗೆಟ್ ಕೊಡ್ತಾರೆ. ಆ ಆಫೀಸರ್ಗಳ ದೃಷ್ಟಿಕೋನ ಜನರ ಇದಿರೋದಿಲ್ಲ, ಆ ಟಾರ್ಗೆಟ್ ಅನ್ನು ರೀಚ್ ಆಗೋದು ಅಂತೇಳಿ. ಇದ್ದಕ್ಕಿದ್ದಂಗೆ 1 ಲಕ್ಷ 2 ಲಕ್ಷ 3 ಲಕ್ಷ ಯಾಕಾಗುತ್ತೆ ಅಂತ ಹೇಳಿದ್ರೆ ಇದೇ ಕಾರಣಕ್ಕೋಸ್ಕರ. ನೋಡಿ, ಯಾವಾಗ ನನ್ನ BPL ಕಾರ್ಡ್ ಹೋಯ್ತು ಅಂತ ಹೆಣ್ಮಗು ಗೊತ್ತಾಯ್ತು ಅಂತ ಹೇಳಿದ್ರೆ ರೇಷನ್ ತಗೊಳಕ್ ಹೋಗಿ ಹೆಬ್ಬೆಟ್ಟಿಟ್ರಲ್ಲ, ಆವಾಗ ಗೊತ್ತಾಗಿದ್ದು. ಅಲ್ಲಿವರೆಗೂ ಇನ್ಫಾರ್ಮೇಶನ್ ಇಲ್ಲ. ಹೆಬ್ಬೆಟ್ಟಿಟ್ಟಾಗ ಬರಲಿಲ್ಲ ಅಂದಾಗ ಅವ್ರು ಏನ್ ಹೇಳಿದ್ರು, ನನಗೇನು ಕೇಳ್ಬೇಡಮ್ಮ ಬಿಸಾಕು ಅಂತ ಕೆಲವರು ಹೇಳಿದ್ರು. ಇನ್ನೊಬ್ರು ಏನ್ ಹೇಳಿದ್ರು, ಆಹಾರ ಇಲಾಖೆಗೆ ಹೋಗು ಅಂತ ಹೇಳಿದ್ರು. ಆಹಾರ ಇಲಾಖೆಗೆ ಹೆಣ್ಮಗು ಹೋಯ್ತು. ಏನ್ ಹೇಳಿದ್ರು ಗೊತ್ತಾ, ಇನ್ಕಮ್ ಟ್ಯಾಕ್ಸ್ ಪೇ ಇದೆಯಾ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗಿ ಕೇಳಿ. ಎಲ್ಲಿಗೆ? ಕೋರಮಂಗಲಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗಿ ಕೇಳಿದ್ದು. ಒಂದು ನೋಟಿಸ್ ಕೊಡಬೇಕು ಅಂತಕ್ಕಂಥ ಒಂದು ಸಂವೇದನಶೀಲತೆ ಇಲ್ವಾ ಅವರಿಗೆ? ಅಟ್ಲೀಸ್ಟ್ ಅಲ್ಲಿ ಹೋಗಿ ಇನ್ಸ್ಪೆಕ್ಷನ್ ಮಾಡಬೇಕು. ನೀನು ಇದೆಯಾ ಇಲ್ವಾ, ನೀನು ಇನ್ಕಮ್ ಟ್ಯಾಕ್ಸ್ ಪೇಯಿನ ಅಥವಾ ನೀನು ಸುಳ್ಳು ಹೇಳಿದ್ದೆ ಅಂತ ಹೇಳಿ ಒಂದು ಸಂವೇದನೆ ಕೊಡಿ. ಸಂವೇದನೆ ಬೇಡವಾ? ಮೊದಲನೇದು. ಎರಡನೇದು, ಆನ್ ದ ಸ್ಪಾಟ್ ಕೊಟ್ಟಿರೋ ಕಾರ್ಡ್ ರೀ, ಆನ್ ದ ಸ್ಪಾಟ್ ಕ್ಯಾನ್ಸಲ್ ಆಗಿಲ್ಲ. ನಾಗರಾಜ್ ಯಾದವ್ ಆನ್ ದ ಸ್ಪಾಟ್ ಕೊಟ್ಟರು, ಚೆಕ್ ಮಾಡಿ ಕೊಟ್ಟರು, ಅನರ್ಹರಿಗೆ ಕೊಟ್ಟಿದ್ದಂತೂ ಸತ್ಯನಾ? ಅದನ್ನ ಅಭಿಯಾನ ಯಾಕೆ ಶುರುವಾಯಿತು ಅಂತ ಹೇಳಿದ್ರೆ, ಅನ್ನಭಾಗ್ಯಕ್ಕೆ ಪ್ರತಿ ವರ್ಷ 7,763 ಕೋಟಿ ರೂಪಾಯಿ ಅವರು BPL ಕೊಡಬೇಕಾಗಿತ್ತು. 7,000 ಇವ್ರ ಹತ್ರ ದುಡ್ಡಿರ್ಲಿಲ್ಲ, ದಿವಾಳಿ ಆಗಿತ್ತು. ಹೆಂಗೆ ಗೊತ್ತಾಗುತ್ತೆ ದಿವಾಳಿ ಆಗಿತ್ತು ಅಂತ ಹೇಳಿ? ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡ್ತಿದ್ರಲ್ಲ, ಅಕ್ಕಿ ಕೊಡಲ್ಲ ಅಂತೇಳಿ. ಮೊನ್ನೆ ಕೇಂದ್ರ ಸರ್ಕಾರನೇ ಹೇಳ್ತು ಅಕ್ಕಿ ತಗೊಳ್ಳಿ ಅಂತೇಳಿ. ಯಾಕೆ ಇವ್ರು ತಗೊಳಕ್ ಯಾಕಾಗ್ಲಿಲ್ಲ ಅಂತ ಹೇಳಿದ್ರೆ, FCI ರೂಲ್ಸ್ ಪ್ರಕಾರ 6 ತಿಂಗಳು ಅಡ್ವಾನ್ಸ್ ಕೊಡಬೇಕು ರಾಜ್ಯ ಸರ್ಕಾರ. 6 ತಿಂಗಳು ಅಡ್ವಾನ್ಸ್ ಕೊಡಕ್ಕೆ ಇರುತ್ತೆ, ದುಡ್ಡಿಲ್ಲ. ನೀವೆತ್ತಿದ ಪಾಯಿಂಟ್ ಏನಿತ್ತಲ್ವಾ, ಅದನ್ನ ಎಕನಾಮಿಕ್ ಭಾಷೆಯಲ್ಲಿ ಆಸ್ಪಿರೇಷನಲ್ ಕ್ಲಾಸ್ ಅಂತ ಕರೀತಾರೆ, ಮಧ್ಯಮ ವರ್ಗ. ನೋಡಿ, ನೀವು ಪಾಲಿಟಿಕ್ಸ್ ಯಾವತ್ತಿಗೂ ಕೂಡ 2 ಬದಿಗಳಲ್ಲಿ ಓಡಾಡ್ತಾ ಇರುತ್ತೆ. ನೀವು 2004ರಿಂದ 2014ರವರೆಗಿನ UPA UP1-2 ನೋಡಿ, ಒಂದು ನ್ಯಾಷನಲ್ ಅಡ್ವೈಸರಿ ಕಮಿಟಿ ಮಾಡಿ ಸಾಕಷ್ಟು ಈ ರೀತಿಯಾಗಿರ್ತಕ್ಕಂಥ ಯೋಜನೆಗಳನ್ನು ತರಲಾಯಿತು. ಬಟ್ ಅದಕ್ಕೆ ಪ್ರತಿಯಾಗಿ ನೀವು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಗೆ ಪುಷನ್ನು ಏನು ವಾಜಪೇಯಿ ಸರ್ಕಾರ ಕೊಟ್ಟಿತ್ತು, ಅದನ್ನು ಕೊಡಲಿಕ್ಕೆ UPA2 UPA1 ಸಾಧ್ಯ ಆಗಲಿಲ್ಲ. ಮೋದಿ ಸರ್ಕಾರ ಬಂತು. ಇಲ್ಲಿ 2013ರಿಂದ 18 ಸಿದ್ದರಾಮಯ್ಯನವರ ಸರ್ಕಾರ ಭಾಗ್ಯದ ಹೊಳೆಗಳನ್ನು ಹರಿಸ್ತು. ಆದರೂ ಯಾಕೆ 18ರಲ್ಲಿ ಚುನಾವಣೆ ಸೋಲ್ತು? ಈ ಎಸ್ಪಿರೇಷನಲ್ ಕ್ಲಾಸ್ನ ಕಾರಣ. ಈಗ ಕಾಂಗ್ರೆಸ್ಸಿಗೆ 2023ರ ಚುನಾವಣೆಯ ನಂತರ 24ರ ಚುನಾವಣೆಯ ರಿಸಲ್ಟ್ಸ್ ಬಂದಮೇಲೆ ಅನ್ನಿಸ್ತಾ ಇದೆ, ಆ ಎಸ್ಪಿರೇಷನಲ್ ಕ್ಲಾಸನ್ನು, ಸ್ಪೆಷಲಿ ನನಗನ್ಸುತ್ತೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಈ ಥರದ ಒಂದು ಹೊಸ ನಾಯಕತ್ವ ಏನಿದೆ ಅದಕ್ಕೆ ಅನಿಸ್ತಾ ಇದೆ, ಆ ಎಸ್ಪಿರೇಷನಲ್ ಕ್ಲಾಸನ್ನು ನಾವು ಟ್ಯಾಪ್ ಮಾಡದೇ ಹೋದರೆ. ನೋಡಿ, ರಸ್ತೆ, ನಾಗರಾಜ್ ಯಾದವ್ ಹೇಳ್ತಾರೆ ನಾವು ರಸ್ತೆ ನಿರ್ಮಾಣ ಮಾಡ್ತಿದ್ದೀವಿ. ನೀವು ಕಾಂಗ್ರೆಸ್ನ ಶಾಸಕರನ್ನು ನಾನು ನೀವು ಭೇಟಿ ಆಗ್ತಾ ಇರ್ತೀವಿ. ಏನು ಹೇಳ್ತಾರೆ ಕಾಂಗ್ರೆಸ್ನ ಶಾಸಕರು? ವಿಪಕ್ಷಗಳ ಶಾಸಕರು ಬಿಟ್ಬಿಡಿ, ಆಡಳಿತ ಪಕ್ಷದ ಶಾಸಕರು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಭೀಮಾ ನಾಯಕ್ ಹೇಳಿದರು, ಒಂದು ವಿದ್ಯುತ್ ಕಂಬ ಹಾಕ್ಲಿಕ್ಕೆ ದುಡ್ಡು ಕೊಡ್ತಾ ಇಲ್ರಿ, ನಾನು ಏನು ಮಾಡಲಿ ಅಲ್ಲಿ MLA ಆಗಿ ಅಂತ. ಷಡಾಕ್ಷರಿ, ಶಿವಗಂಗಾ, ಬೆಳಗಾವಿಯ ಶಾಸಕರು ರಾಜು ಕಾಗೆ ಏನು ಹೇಳಿದ್ರು? ಇವರು ಎಷ್ಟೇ ಅದನ್ನು ಈಗ ಯಾಕೆ ಈ ಗ್ಯಾರಂಟಿ BPL ಕಾರ್ಡ್ಗಳನ್ನು ಕಡಿತಗೊಳಿಸಲಾಗ್ತಾ ಇದೆ? ಸರ್ಕಾರಕ್ಕೆ ಅನಿಸ್ತಾ ಇದೆ, ನಾಳೆ ಏನಾದರೂ ಈಗ ಈ ರೀತಿ ಸರ್ಕಾರಗಳನ್ನು ನೀವು ಬರೀ ಗ್ಯಾರಂಟಿಗಳನ್ನು ನಡೆಸೋದಕ್ಕೆ ಮಾತ್ರ ಈ ಸರ್ಕಾರಗಳನ್ನು ಮಾಡಿದರೆ ಆಗಲ್ಲ. ಆಸ್ಪಿರೇಷನಲ್ ಕ್ಲಾಸ್ ಇವೆ. ನೀವು ಆಸ್ಪಿರೇಷನಲ್ ಕ್ಲಾಸ್ ಅಂದ ತಕ್ಷಣ ಮೇಲ್ವರ್ಗ ಅಂತ ಅನ್ಕೋಬೇಡಿ. ಸ್ಲಮ್ನಲ್ಲಿ ಹುಟ್ಟಿದ ಮಗು ಕಾಲೇಜ್ ಹೋದಾಗಲೂ ಕೂಡ ಆತನಿಗೊಂದು ಆಸ್ಪಿರೇಷನ್. ಆತ ಇಲ್ಲ, ನೀವು 2,000 ರೂಪಾಯಿ ಕೊಡ್ತಿದ್ದೀರಿ, ನನಗೆ ಬಸ್ಸಲ್ಲಿ ಫ್ರೀ ಕೊಡ್ತಿದ್ರು. ನೋ, ಆತ ಒಂದು ಆಸ್ಪಿರೇಷನ್ಸ್ ಅನ್ನ ಬಯಸ್ತಾನೆ. ಆತನೂ ವಿಮಾನದಲ್ಲಿ ಓಡಾಡಬೇಕು ಅಂತಕ್ಕಂಥ ಆಸ್ಪಿರೇಷನ್ಸ್ ಅನ್ನ ಕಾಣ್ತಾ ಇರ್ತಾನೆ. ನೀವು ಅದಕ್ಕೆ ಪೂರಕವಾಗಿ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಡೆವಲಪ್ ಮಾಡದೆ ಹೋದರೆ, ನೀವೀಗೇನು 23ರಲ್ಲಿ 136 ಗೆದ್ದಿದ್ರಿ ಅನ್ನೋ
ನಾಗರಾಜ್ ಯಾದವ್ ಯಾವತ್ತೂ ಆ ಮ್ಯಾಂಡೇಟ್ ಅಂತ ಹೇಳ್ತಾ ಇದ್ರು. ಆ ಮ್ಯಾಂಡೇಟ್ ಹೋಗುವ ದಿನ ದೂರ ಇರಲ್ಲ. ಆ ಕಾರಣದಿಂದ ಈ BPL ಕಾರ್ಡ್ಗಳನ್ನು ಪರಿಷ್ಕರಣೆ ಮಾಡಲಾಗ್ತಾ ಇದೆ. ಥ್ಯಾಂಕ್ ಯು 4 ಜನರಿಗೂ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.